ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಕರೆಕ್ಟ್ ಇದೆ. ಎಸ್. ಆಡಿಬಲ್. ಓಕೆ, ಇವತ್ತೇ ಮೇನ್ ಅಂತಂದ್ರೆ ನಮಗೆ ಅಂತಂದ್ರೆ ಫಸ್ಟು ನಮಗೆ ಒಂದು ಬೇಸಿಕ್, ಎಸ್ಪೆಷಲಿ ಮಾರ್ಕೆಟಿಂಗ್ ಪ್ಲಾನ್ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಎಲ್ಲರ ಹತ್ರ ಏನಾಗುತ್ತೆ, ಸ್ಟಾರ್ಟ್ ಮಾಡ್ತೀವಿ, ಇಷ್ಟು ಹಣ ಬರುತ್ತೆ ಅಷ್ಟು ಹಣ ಬರುತ್ತೆ ಅಂತ ನಮಗೆ ಗೊತ್ತೇ ಇದೆ. ನಾವು ಅಂದ್ರೆ ಸ್ಟಾರ್ಟ್ ಹಚ್ಕೊಂಡ್ಬಿಡ್ತಿರ್ತೀವಿ. ಬಟ್ ಏನಾಗುತ್ತೆ, ಬೇಸಿಕ್ ಸ್ವಲ್ಪ ನಾವು ಹೇಳ್ಬೇಕಾಗ್ತದೆ. ಬೇಸಿಕ್ ಹೇಳಿಲ್ಲ ಅಂದ್ರೆ ಜನರಿಗೆ ಅಂದ್ರೆ ಏನಾಗುತ್ತೆ, ಕೆಲವರು ಜಾಯಿನ್ ಆಗ್ಬೋದು, ಕೆಲವರು ಜಾಯಿನ್ ಆಗೋದಿಲ್ಲ, ಇವೆಲ್ಲ ಸಮಸ್ಯೆ ಇರ್ತವೆ. ಅದರಿಂದ ಫಸ್ಟ್ ನಾವು ಬೇಸಿಕ್ ನಾವು ಕಲ್ತಾಗ ಮಾತ್ರ ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಬೇಸಿಕ್ ಅಂತ ಏನಂದ್ರೆ ಲೀಸ್ಟ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಾನು ಫಾಸ್ಟ್ ಹೋಗ್ತೇನೆ, ಯಾಕಂದ್ರೆ ಅಲ್ಲಿ ನನ್ನ ಮಗನ ಒಂದು ಲ್ಯಾಪ್ಟಾಪ್ ಅಲ್ಲಿ ನಮ್ಮ ಮಗಂದು ಇದು ಇತ್ತು. ನಾನು ಪಾಪ ಶೆಟ್ಟಿ ಅವರೆಲ್ಲ ಹುಡುಕಿದ್ರು, ಅದು ಸಿಗ್ಲಿಲ್ಲ ಅವ್ರಿಗೆ. ನಂದು ಸುದೀಪ್ ಅಂತ ಬಂದಿದ್ದೆ ಅಲ್ಲಿ. ಓಕೆ, ಇರ್ಲಿ. ಹಾಗೆ ಹಾಕೊಂಡು ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಅಂದ್ರೆ ನಾವು ಏನ್ ಮಾಡ್ಬೇಕು, ಲೀಸ್ಟ್ ನಮ್ ಇದು ಇದನ್ನ ನಾವು ಈಗಲ್ಲ, ನಾವು ಡಿಎಕ್ಷನ್ ನಲ್ಲಿ ಬಂದಾಗಿದ್ದಾನ 2002 ನಮಗೆ ಸಿಸ್ಟಮ್ ಹೇಳ್ಕೊಡ್ತಾ ಇದ್ದಾರೆ. ಬೇಸಿಕ್ ಅಂದ್ರೆ ಲೀಸ್ಟ್ 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 ಅಂತ. ಆದ್ರೆ ಏನಾಗುತ್ತೆ, ತುಂಬಾ ಜನ ಇದನ್ನ ಈ ಪ್ರಾಬ್ಲಮ್ಸ್ ಇಂದ ಅಂದ್ರೆ ಏನಾಗುತ್ತೆ, ಲೀಸ್ಟ್ ಮಾಡೋದಿಲ್ಲ. ನನಗ್ ಗೊತ್ತು ಅಂತಾನೆ ಒಂದು ಇದರಲ್ಲಿ ಇರ್ತಾರೆ. ಹಾಗೆ ಹಾಕೊಂಡು ದಟ್ ಇಸ್ ಅ ಪ್ರಾಬ್ಲಮ್. ಲೀಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಲೀಸ್ಟ್ ಇಲ್ಲ ಅಂದ್ರೆ ಮಾಡೋದು. ಹಾಗಾದ್ರೆ ಲೀಸ್ಟ್ ಮಾಡೋದು ಹೇಗೆ ಸರ್? ವೆರಿ ಸಿಂಪಲ್. ಈಗ ಲೀಸ್ಟ್ ಮಾಡೋದು ಇದೆಯಲ್ಲ, ನಾವು ಥೌಸಂಡ್ಸ್ ಆಫ್, ಯಾಕಂದ್ರೆ ಒಂದು ಮನೆಯಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಏನ್ ಮಾಡ್ತೀವಿ, 1000 ಜನ ಅಂದ್ರೆ ಒಂದು ಮನೆಯಲ್ಲಿ ಒಂದು ವೆಡ್ಡಿಂಗ್ ಕಾರ್ಡ್ ರೆಡಿ ಮಾಡಿಸ್ತೀವಿ, ವೆಡ್ಡಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ, ಎಲ್ಲ ಮಾಡ್ತಾ ಇದೀವಿ. ಬಟ್ ಏನಾಗತ್ತೆ, ಹಾಗೆ ಇಲ್ಲೂ ಅಷ್ಟೇ. ಈಗ 1000 ಅಂತ ಅಂದ್ರೆ ನೀವು ಅಟ್ಲೀಸ್ಟ್ ಒಂದು 20 ಕನ್ಸ್ಯೂಮರ್ನ ನೀವು ಫಸ್ಟ್ ಅದರಲ್ಲಿ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಒಂದು 100 ಲೀಸ್ಟ್ ನಿಮ್ಮ ತೆಗಿರುತ್ತೆ, 20 ಕನ್ಸ್ಯೂಮರ್ನ ರೆಡಿ ಮಾಡ್ರಿ. ಅದರಲ್ಲೇ ನಾನು ನೆಕ್ಸ್ಟ್ ನಿಮ್ಗೆ ಗೊತ್ತೇ ಇದೆ ಇದ್ರ ಬಗ್ಗೆ ನಾನು ಹೇಳೋದು. ಓಕೆ, ಹಾಗೆ ಹಾಕೊಂಡು ಒಂದು 1000, ಈಗ 100, ಎಸ್ಪೆಷಲಿ 100 ಲೀಸ್ಟ್ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. 100 ಅಲ್ಲಿ ಮಾತ್ರ ಏನಾಗತ್ತೆ, ಒಂದು 20 ಜನರ ಒಂದು, ಅದರಲ್ಲಿ 20 ಜನ ಚೂಸ್ ಮಾಡಿ ಅಂತ. ಓಕೆ, ಅದು ನಿಮ್ಗೆ ಗೊತ್ತೇ ಇದೆ. ಅದರಿಂದ ಅದನ್ನ ಮತ್ತೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಬಹಳ ಬೇಸಿಕ್. ಈ ಬೇಸಿಕ್ ನಾವು ಬಿಟ್ಟು ಏನ್ ಮಾಡ್ತೀವಿ, ಸೀದಾ ಮಾರ್ಕೆಟಿಂಗ್ ಪ್ಲಾನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವಲ್ಲ, ಅವಾಗ ಏನಾಗುತ್ತೆ, ಜನರಿಗೆ ಏನ್ ಮಾಡ್ಬೇಕು ಅಂತ ಈಗ ಹೇಳಿದ್ನಲ್ಲ ಅವನು, ಮಕ್ಕಿ ಅಂದ್ರೆ ಏನ್ ಗೊತ್ತಾಯ್ತಾ? ಒಂದು ನೊಣ. ಈಗ ಬಹಳ ಜನ ಹೇಳಿದ್ರು ಅವ್ರು, ಒಂದು ನೊಣ ಏನ್ ಮಾಡ್ತದೆ, ಅದ್ರಲ್ಲಿ ಕುಂದಿರ್ತದೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ, ಹೋಗ್ತಾ ಇರ್ತದ ಅಷ್ಟೇ. ಹಾಗೆ ಅದೇ ತರ ಆಗ್ತದೆ ನಮ್ಮ. ಈಗ ಏನಾಗತ್ತೆ, ಪಾಪ ಅವರಿಗೆ ಗೊತ್ತಿರಲ್ಲ, ಅವ್ರಿಗೆ ನಿಮ್ ಜೊತೆಗೆ ಜಾಯಿನ್ ಆದವ್ರಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕಂತ. ಹಾಗೆ ಹಾಕೊಂಡು ಅವ್ರಿಗೆ ಬೇಸಿಕ್ ಫಂಡಮೆಂಟಲ್ ಇಸ್ ತಿಳಿಸಿದಾಗ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಒಂದ್ ಸೆಟ್ ಆಫ್ ಪ್ರಾಡಕ್ಟ್ಸ್ ಇಟ್ಸ್ ಅ ವೆರಿ ಕಂಪಲ್ಸರಿ. ಈಗ ನಾವು ಮೈ ಹೋಮ್ ಮೈ ಶಾಪ್ ರೆಡಿ ಮಾಡ್ತಾ ಇದೀವಿ, ತುಂಬಾ ಜನ ರೆಡಿ ಮಾಡ್ತಾ ಇದ್ದಾರೆ. ವೆರಿ ಗುಡ್, ವೆರಿ ಪವರ್ಫುಲ್ ಆಗಿ ರೆಡಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಅದೇ ರೀತಿಯಾಗಿ ಬೇಸಿಕ್ ಪ್ರಾಡಕ್ಟ್, ಒಂದ್ ಸೆಟ್ ಆಫ್ ಪ್ರಾಡಕ್ಟ್ ನಮ್ಮಲ್ಲಿ ಇರಲೇಬೇಕು. ಆ ಪ್ರಾಡಕ್ಟ್ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ನಾವು ಈಗ ಒಂದ್ ಕಡೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಸುಮ್ಮನೆ ಕೈ ಬೀಸ್ಕೊಂಡು ಹೋದ್ರೆ ಆಗೋದಿಲ್ಲ. ನೀವೇನ್ ಮಾಡ್ತೀರಿ, ಒಂದು ಸೆಟ್ ಪ್ರಾಡಕ್ಟ್, ಎಸ್ಪೆಷಲಿ ನಾನು ಎಲ್ಲ ತಗೊಳ್ಳಿ RGG ಅಲ್ಲೆಲ್ಲ ಹೋಗ್ಬೇಕಂತ ಇಲ್ಲ. ಜಸ್ಟ್ ಒಂದು ಕಾಫಿ ಪೌಚ್, ಕೊಕೋಜಿ ಪೌಚ್ ನಿಮ್ಮಲ್ಲಿ ಇರಬೇಕು ಒಂದು. ಆಮೇಲೆ ಏನಾಗತ್ತೆ, ಮತ್ತೆ ಒಂದು ಟೀ ಬೇಕಾದ್ರೆ ಇಟ್ಕೊಳ್ಳಿ, ಕಾಫಿ ಎಲ್ಲ ಇಟ್ಕೊಳ್ಳಿ, ಸೋಪು ಪೇಸ್ಟ್ ಎಲ್ಲ ಒಂದೊಂದು ಸೆಟ್ ಇಟ್ಕೊಂಡ್ಬಿಡೋದು. ಬಹಳ ದೊಡ್ಡದು ಏನ್ ಬೇಡ, ಹೆವಿ ಸ್ಮಾಲ್ ಏನಿದೆ ಅದು. ಅವಾಗ ನೀವು ಒಂದು ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಹೇಳಿದಾಗ ಅವನು ಸ್ಪಾಟ್ನಾಗ ಕೇಳ್ತಾನೆ, ಸರ್ ನಮಗೆ ಈ ಪೇಸ್ಟ್ ಕೊಡ್ತೀರಾ, ಸರ್ ಈ ಸೋಪ್ ಕೊಡ್ತೀರಾ, ಎಸ್ ತಗೊಳ್ಳಿ ಅಂತ ನಾವು ಕೊಡ್ಲಿಕ್ಕಾಗತ್ತೆ. ಅವಾಗ ಏನಾಗುತ್ತೆ, ಈಸಿಲಿ PV ಜನರೇಟ್ ಆಗತ್ತಲ್ಲ. ಏನೋ ಒಂದ್ ಕಡೆಗೆ ಹೋಗ್ತಾ ಇದ್ದೀರಿ, ಈಗ ನಾವು ಅದಕ್ಕೆ ಏನ್ ಮಾಡ್ಬೇಕು, ಅವಾಗ ಹಾಕೊಂಡು ಒನ್ ಸೆಟ್ ಪ್ರಾಡಕ್ಟ್ ಈಸ್ ಕಂಪಲ್ಸರಿ ನಿಮ್ಮ ಬಾಗಲ್ಲಿ ಇರ್ಬೇಕು. ನಿಮ್ಮ ಬಾಗ್, ನೀವು ತುಂಬಾ ಜನ ನಾನು ನೋಡ್ತಾ ಇದ್ದೀನಿ. ಈಗ ಅವರು, ಸರ್ ನಾನು ಡಿಎಕ್ಷನ್ ನಲ್ಲಿ 2 ವರ್ಷ 3 ವರ್ಷದ ಇದ್ದೀನಿ ಸರ್ ಎಲ್ಲ ಹೇಳ್ತೀರಿ. ಅವ್ರ ಕೈಯಲ್ಲಿ ನೋಡಿದರೆ ಎಕ್ಸಿಕ್ಯೂಟಿವ್ ಬ್ಯಾಗೇ ಇಲ್ಲ, ಡಿಎಕ್ಷನ್ ಬ್ಯಾಗ್ ಇಲ್ಲ. ಅಟ್ಲೀಸ್ಟ್ ಒಂದು ಹೊಂಡ, ಡಿಎಕ್ಷನ್ ಒಂದು ಸಿಂಬಲ್, ಒಂದು ಹೊಂಡ ಇಟ್ಕೊಂಡು ಅದರಲ್ಲಿ ನೀವೆಲ್ಲ ಒಂದು ಪ್ರಾಡಕ್ಟ್ ಇಟ್ಕೊಳ್ಳಿ. ಆಮೇಲೆ ಅದರಲ್ಲೆಲ್ಲ ನಾನು ಹೇಳ್ತೀನಿ ಈಗ ಅದ್ರ ಬಗ್ಗೆ. ಓಕೆ, ಅದರ ಜೊತೆಗೆ ಮತ್ತೇನ್ ಮಾಡಬೇಕು, ಡ್ರೈ ಗ್ಯಾನೋಡರ್ಮಾ ಇಸ್ ವೆರಿ ಮಸ್ಟ್ ಅಂಡ್ ಶುಡ್. ಯಾಕೆ ನಾನು ಡ್ರೈ ಗ್ಯಾನೋಡರ್ಮಾ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ನೋಡಿ ಈ ಡ್ರೈ ಗ್ಯಾನೋಡರ್ಮಾ ಇದೆಯಲ್ಲ, ಚೀನಾ ವಾಸ್ತು ಅದು. ಚೀನಾ ದೇವತೆ ಕೈಯಲ್ಲಿ ಏನಿದೆ, ಓಕೆ, ಗ್ಯಾನೋಡರ್ಮಾ ಇದೆ, ಮಶ್ರೂಮ್ ಇದೆ ಅಲ್ಲಿ. ಹಾಗೆ ಹಾಕೊಂಡು ಅದು ವಾಸ್ತು, ಅಲ್ಲಿ ಟೆಂಪಲ್ ಅಲ್ಲಿ ಎಲ್ಲ ಮಶ್ರೂಮ್ದು ಒಂದು ಚಿತ್ರ ಇದೆ, ಅರ್ಥ ಮಾಡ್ಕೊಳ್ಳಿ. ಅದು ವಾಸ್ತು. ಹಾಗೆ ಹಾಕೊಂಡು ಆ ವಾಸ್ತು ನಮ್ಮ ಮನೇಲಿ ಏನ್ ಮಾಡ್ಬೇಕು, ಒಂದು ಗ್ಲಾಸ್ ಹಾಕಿ ಇಟ್ಬಿಡಿ, ಅದಕ್ಕೆ ಗ್ಲಾಸ್ ಚಂದ ಮಾಡಿ ಫ್ರೇಮ್ ಹಾಕಿಬಿಟ್ಟು
ಅದನ್ನ ನಿಮಗೆ ಫ್ರಂಟ್ ಜನರಿಗೆ ಕಾಣಂಗಿಡ್ರಿ. ಒಂದು ಕಾಣಂಗಿಡ್ಬೇಕು, ಮತ್ತೊಂದು ಅದನ್ನ ಇಡುವುದರಿಂದ ಏನಾಗತ್ತೆ, ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನೋ ಪ್ರಾಬ್ಲಮ್ಸ್ ಇದ್ರು ಅದು ಸಮಸ್ಯೆ ಸಾಲ್ವ್ ಆಗತ್ತೆ. ಒಂದೇನು ಇಡಬೇಕು, ಒಂದು ಯಾವಾಗಲೂ ನಿಮ್ಮ ಬ್ಯಾಗ್ ಅಥವಾ ನಿಮ್ಮ ಜಾಬಲ್ಲಿ ಇರ್ಬೇಕು. ಇದು ಮಸ್ಟ್ ಅಂಡ್ ಶುಡ್. ಇದು ನೀವು ನೋಡಿ ಒಂದ್ಸರಿ ನಾನು ನನ್ನ ಒಂದು ಪ್ರಾಕ್ಟಿಕಲ್ ಹೇಳ್ತಾ ಇರೋದು, ನಾನು ಎಲ್ಲಿ ಹೋದ್ರೂ ಜ್ಞಾನೋಡರ್ಮ ನನ್ನ ಬ್ಯಾಗದಲ್ಲಿ ಇರುತ್ತೆ. ಕಾರಣ ಅಂದ್ರೆ ಎಲ್ಲಿ ಹೋದಲ್ಲೆಲ್ಲ ನಾವು ಸಕ್ಸಸ್ ಆಗ್ತೀವಿ. ಕಾರಣ ನಮ್ಗೆ ಗೊತ್ತಿಲ್ಲ ಸರ್, ಜ್ಞಾನೋಡರ್ಮ ನಿಮ್ಗೆ ಏನ್ ತೋರ್ಸ್ಲಿಕ್ಕೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಇಟ್ಸ್ ನಾಟ್ ತೋರ್ಸೋದಂತೂ ನಾವು ತೋರ್ಸ್ಲೇಬೇಕು. ನೋಡಿ, ಜ್ಞಾನೋಡರ್ಮ ನೀವು ಒಂದ್ಸರಿ ಹೇಳೋದ್ರಿಂದ ತೋರ್ಸೋದ್ರಿಂದ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಅಂದ್ರೆ, ನೋಡಿ 1,80,00,000 ಜನ ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆಗಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಯಾವ ತರ ಇದೆ. ಹಾಗಾಕೊಂಡು ಜ್ಞಾನೋಡರ್ಮ ಮಸ್ಟ್ ಇಟ್ ಶುಡ್. ಆಮೇಲೆ ನೀವು ಮನೇಲಿ ಇಟ್ಟು ನೋಡಿ, ನಿಮ್ಮ ನಿನ್ನ ಜೊತೆಗೆ ತಗೊಂಡು ಹೋಗಿ, ನಿಮ್ಮ ಸಕ್ಸಸ್ ನೋಡಿ ಅವಾಗ ಹೇಗೆ ಬರುತ್ತೆ. ಅದು ನಮಗೆ ಸೀಕ್ರೆಟ್, ಅದು ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಜ್ಞಾನೋಡರ್ಮ ಅಂತ ಈಗ ತೋರಿಸ್ತಾ ಇರ್ತೀವಿ. ಸೊ ಸಾರಿ, ನೋಡಿ ಅದರದ್ದು ರಿಸಲ್ಟ್ ಹೇಗಿದೆ. ಓಕೆ, ಬುಕ್ಸ್ ಅಂಡ್ ಸಿಡಿಸ್. ಈಗ ನಮಗೆ ಸಿಡಿಸ್ ಮೊದಲಿಂದ ನಾವು ಹೇಳ್ತಾ ಇದೀವಿ, ಬುಕ್ಸ್ ಓದಿ. ಸಿಡಿಸ್ ನೋಡಿ, ಈಗ ಸಿಡಿಸ್ ಇಲ್ಲ. ಈಗ ತುಂಬಾ ನಿಮಗೆ ಯೂಟ್ಯೂಬಲ್ಲಿ, ನಮಗೆ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಸಿಗತ್ತೆ. ಯೂಟ್ಯೂಬಲ್ಲಿ ತುಂಬಾ ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ, ಅವ್ರದ್ದೆಲ್ಲ ನಿಮ್ಗೆ ಸಿಗತ್ತೆ, ಅದು ನೋಡ್ಕೋಬಹುದು. ಆಮೇಲೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ಇದ್ರದ್ದು ಬುಕ್ಸ್ ಯಾಕೆ ಓದ್ಬೇಕು ಸರ್? ಬುಕ್ಸ್ ಓದ್ಬೇಕು, ಸಿಡಿಸ್ ನೋಡ್ಬೇಕು, ಕೆಲವು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಬೇಕು. ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಾವೊಂದು ಕಾಡಿಗೆ ಜಿಂಕೆಯನ್ನ ಬೇಟೆ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ಪ್ರೊಟೆಕ್ಷನ್ ನಾವು ಮಾಡ್ಕೋಬೇಕು. ನಮ್ಮ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಯಾಕೆಂತಂದ್ರೆ, ಜಿಂಕೆಯನ್ನು ನೀವು ಬೇಟೆ ಆಡಕ್ ಹೋಗ್ತೀರಿ ಸರ್, ಪ್ರೊಟೆಕ್ಷನ್ ನಮ್ಗೆ ಯಾಕೆ ಅಂತ. ಯಾಕೆ ಅಂತಾರೆ, ಜಿಂಕೆ ಬೇಟೆಗೆ ನೀವು ಹೋದಾಗ ಅಲ್ಲಿ ಹುಲಿ ನಿಮ್ಮನ್ನ ಬೇಟೆ ಆಡಿದ್ರೆ ಕಷ್ಟ. ಹುಲಿ ನಿಮ್ಮನ್ನ ಬೇಟೆ ಆಡಿದ್ರೆ ಕಷ್ಟ ಸರ್. ಹುಲಿ ನಮ್ಗೆ ಯಾಕೆ ಬೇಟೆ ಆಡುತ್ತೆ ಸರ್? ಅದೊಂದು ಅಲ್ಲಿ ಹೇಗೆ ಸರ್ ಅದು? ಎಸ್. ಈಗ ನೋಡಿ, ನೀವೊಂದು ಯಾರೋ ಒಂದು ಒಬ್ಬರಿಗೆ, ಅವ್ರಿಗೆ ಹೇಳಲಿಕ್ಕೆ ನಿಮ್ಮ ಅಪ್ಲಯನ್ಸ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಗೆ ಕರ್ಕೊಂಡು ಹೋದ್ರು, ಸರ್ ಬನ್ನಿ ಸರ್, ಒಬ್ಬರು ಇದ್ದಾರೆ ಬಹಳ ಬೆಸ್ಟ್ ಸರ್, ಅವರು ಒಳಗಡೆ ಬಂದ್ಬಿಟ್ರು ಉಂಟಲ್ಲ, ಕ್ರೌನ್ ನಂಬರ್ ಶೆಟ್ರ್ ಸರ್ ಅಂತ ಏನೇನೋ ಹೇಳಿ ಕರ್ಕೊಂಡು ಹೋಗ್ತಾರೆ. ಕಡೆಗೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂದ್ರೆ, ಅವರು ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕೇಳಲಿಕ್ಕೆ ಕುಂತಾಗ, ನಿಮಗೆ ಕಂಪ್ನಿ ಪ್ರೊಫೈಲ್, ಅದ್ರ ಬಗ್ಗೆ ನೀವು ಯಾವ ಕಂಪ್ನಿ ಕೆಲವು ವಿಷಯನೇ ಗೊತ್ತಿರೋದಿಲ್ಲ. ಅವಾಗ ಅದು ಹಾಗೆ ಇದು ಹೀಗೆ ಅಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೇನು ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವರು ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಬುಕ್ಸ್ ಓದ್ಬೇಕು. ಕನ್ನಡ ಈಗ ನಮ್ದು ಬೇಕಾದಷ್ಟು ಕಂಪ್ನಿ ಬುಕ್ಸ್ ಇದೆ. ಯೂಟ್ಯೂಬ್ ಅಲ್ಲಿ ನೀವೆಲ್ಲ ನೋಟ್ ಬುಕ್ ಮಾಡ್ಕೋಬೇಕು, ಎಲ್ಲ ಮಾಡ್ಬೇಕು. ಬುಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಈಗ ಕೈಪಿಡಿ ನೋಡಿ, ಯಾಕಂದ್ರೆ ಸಿಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರೆಲ್ಲ ಕೈಪಿಡಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅವ್ರು ಯಾರು ಅಲ್ಲಿ ಅವರಿಗೆ ಕೇಳ್ತಾ, ಅದು ಮೊದಲೆಲ್ಲ ಸ್ಟಾರ್ಟ್ ಮಾಡಿದ್ರು ತಗೊಳ್ಳಿಕ್ಕೆಲ್ಲ, ಈಗೆಲ್ಲ ತಗೊಳ್ವಿ. ಕೈಪಿಡಿ ಎಲ್ಲ ಬಹಳ ಚೆನ್ನಾಗಿದೆ. ಬುಕ್ಸ್ ಎಲ್ಲ ನಾವು ಹೇಗೆ ಲೀಡರ್ಶಿಪ್ ನಾವು ಹೇಗೆ ಮಾಡಬೇಕು ಏನು ಅಂತ ತುಂಬಾ ಚೆನ್ನಾಗಿ, ಬಹಳ ಚೆನ್ನಾಗಿದೆ. ಅದ್ರ ತಕ್ಕ ಬುಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಓದ್ಬೇಕು. ಅದನ್ನು ಓದಿದಾಗ ಮಾತ್ರ ನಾವು ಏನಾಗುತ್ತೆ, ಮತ್ತೊಬ್ಬರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗತ್ತೆ. ಪ್ರೆಸೆಂಟೇಷನ್ ಲೈವ್ ಇದು ಫೈಲ್ ಪ್ರೆಸೆಂಟೇಷನ್, ನೀವು ಏನು ಗೊತ್ತುಂಟ, ನಾವು ಇದು ಬಹಳ ಮುಖ್ಯ ಇದೆ. ಯಾಕಂದ್ರೆ ತುಂಬಾ ಜನ ನಿಮ್ ಕೆಳಗಡೆ ಸ್ಟಾರ್ ಬರ್ತಾ ಇದ್ದಾರೆ ಜಸ್ಟ್, ಆಮೇಲೆ ರೂಬಿ ಡೈಮಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಆಮೇಲೆ ಜಸ್ಟ್ ಜಾಯಿನ್ ಆಗಿರ್ತಾರೆ. ಅವ್ರಿಗೆಲ್ಲ ನಾವು ಏನ್ ಮಾಡ್ಬೇಕು, ಅವರಿಗೆ ಗೊತ್ತಿರೋದಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಅವಾಗ ಈಗ ಸೋನಿ ಶರ್ಮಾ ಅದನ್ನೇ ಹೇಳಿದ್ರಿ ಇವತ್ತೆ. ನೋಡಿ, ಅವರಿಗೆಲ್ಲ ಗೊತ್ತಿರೋದಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರೆಸೆಂಟೇಷನ್ ಏನ್ ಗೊತ್ತುಂಟ, ನೀವು ಅಪ್ಲೈನ್ಸ್, ಈಗ ಸ್ಟಾರ್ ನೀವು ಇರ್ಬೋದು, ರೂಬಿ ಇರ್ಬೋದು, ಡೈಮಂಡ್ಸ್ ಇರ್ಬೋದು, ನಾವು ಅಪ್ಲೈನ್ ಕುತ್ಕೊಳಿಸಿ ಅವ್ರು ಏನ್ ಮಾಡ್ಬೇಕು, ಅವ್ರ ಅಪ್ಲೈನ್ ಮುಂದೆ ಒಂದು ಐದು ಐದು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ಬೇಕು. ಅಥವಾ ಯಾವ್ದಾರ ಒಂದು ಪ್ರಾಡಕ್ಟ್ ಬಗ್ಗೆ ಅವ್ರ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಮಾರ್ಕೆಟಿಂಗ್ ಪ್ಲಾನ್, ಮೇನ್ಲಿ ಮಾರ್ಕೆಟಿಂಗ್ ಪ್ರಾಡಕ್ಟ್ ಎಲ್ಲರೂ ಹೇಳ್ತಾರೆ, ಮಾರ್ಕೆಟಿಂಗ್ ಪ್ಲಾನ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಪ್ಲಾನ್ ನೀವೇನ್ ಮಾಡಬೇಕು, 5 ಟೈಮ್ ಅವರಿಗೆ ತೋರಿಸ್ಬೇಕು. ಸರ್ ನಮ್ದು ಎಲ್ಲ ರಾಂಗ್ ಆಗಿದೆಯಾ, ನೋಡಿ ನೋಡಿ ಅಂತ. ಅವ್ರಿಗೆ ಅಪ್ಲೈನ್ ಎದುರಿಗೆ ನೋಡಿ ನೀವು ತೋರಿಸಿದಾಗ ಏನಾಗುತ್ತೆ, ಅವ್ರು ಕೆಲವು ಪಾಯಿಂಟ್ ಔಟ್ ಮಾಡ್ತಾರೆ. ಪಾಯಿಂಟ್ ಔಟ್ ಮಾಡ್ಕೊಂಡು, ಎಸ್ ನಿಮ್ದು ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇಲ್ಲಿ ಇದೆ. ಅವಾಗ ನಿಮ್ಗೆ ಧೈರ್ಯ ಬರುತ್ತೆ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ಲಿಕ್ಕೆ, ಹೇಳಲಿಕ್ಕೆಲ್ಲ ಧೈರ್ಯ ಬರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಆಮೇಲೆ ಆರನೇದು ಇದೆಯಲ್ಲ, ನೀವು ನಿಮ್ಗೆ ಹೋಮ್ ಪ್ಲಾನ್ ಹೋದಾಗ, ಅಥವಾ ನೀವು ಒನ್ ಒನ್ ಟು ಒನ್ ಫೇಸ್ ಟು ಫೇಸ್ ನೀವು ಮಾಡುವಾಗ, ನೀವು ಅವಾಗ ಈಸಿಲಿ ನೀವು ನೋಟ್ ಮಾಡ್ಕೊಂಡು ಅವ್ರಿಗೆ ನೀವು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ಬೋದು. ಇಲ್ಲ ಅಂದ್ರೆ ಸಡನ್ಲಿ ಹೋದಾಗ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಬರೀ ಡಿಫೆಂಡ್ ಆನ್ ಯುವರ್ ಅಪ್ಲೈನ್, ನಿಮ್ಮ ಅಪ್ಲೈನ್ಗೆ ಡಿಫೆಂಡ್ ಆಗಿರ್ತೀವಿ. ಅದಕ್ಕೋಸ್ಕರ ಮಾರ್ಕೆಟಿಂಗ್ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಫಸ್ಟ್ ನೀವು ನಿಮ್ಮ ಬೋರ್ಡ್ನಲ್ಲಿ ಬರೀರಿ, ನಿಮ್ಮ ಅಪ್ಲೈನ್ ಹಿಡ್ಕೊಳ್ಳಿ. ಯಾಕಂದ್ರೆ ಅಪ್ಲೈನ್ ಸಿಗೋದಿಲ್ಲ, ಅಪ್ಲೈನ್ ಭಾಳ ಬಿಸಿ ಇರ್ತಾರೆ. ನೀವು ಹೇಳ, ಸರ್ ನಾನು ಕಲಿಬೇಕು, ನಾನು ಬಂದಿದ್ದೆ ಇದರಲ್ಲಿ
ಕ್ರೌನ್ ಅಂಬಾಸಡರ್ ಆಗಲಿಕ್ಕೆ. ಸೊ ಹಾಗಾಗಿ ನಾನು ಅರ್ನಿಂಗಿಗೋಸ್ಕರ ಬಂದಿದ್ದೀನಿ, ನನ್ನ ಸೆಕ್ಯೂರಿಟಿಗೋಸ್ಕರ ಬಂದಿದ್ದೀನಿ, ನಾನು ಫಸ್ಟ್ ಕಲಿಬೇಕಂತ ಹೇಳ್ಬಿಟ್ಟು ನಿಮಗೆ ಚಾಲೆಂಜ್ ಇರಬೇಕು. ನಿಮಗೆ ಇದ್ದಾಗ ಮಾತ್ರ ಅಪ್ಲೈನ್ಸ್ ಎಸ್ ನಾನು ಟೈಮ್ ತಗೊಂತೀನಿ ನಿಮಗೋಸ್ಕರ ಅಂತ ಹೇಳ್ತಾರೆ. ದಿಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರೆಸೆಂಟೇಷನ್ ಫೈಲ್ ಅಂತ. ಆಮೇಲೆ ರಿಜಿಸ್ಟ್ರೇಷನ್ ಫಾರ್ಮ್. ಸಾರಿ, ತುಂಬಾ ಜನಕ್ಕೆ ನೋಡ್ತೀನಿ ಅವರು ಹಾಗೆ ಹಿಡಿಯೋದಿಲ್ಲ, ಇನ್ನು ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲಿ ಇರ್ತದೆ. ಓಕೆ, ಮೆಂಬರ್ಶಿಪ್ ಫಾರ್ಮ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೈಯಲ್ಲಿ ಒಂದು 5-10 ಮೆಂಬರ್ಶಿಪ್ ಫಾರ್ಮ್ ಇರಲೇಬೇಕು. ನೀವೆಲ್ಲ ಹೇಳಿದ ನಂತರ ಅವರಿಗೆ ಸೈನ್ ಅನ್ನು ಹಾಕ್ಸ್ಬೇಕಲ್ಲಿ. ನೀವು ಸೈನ್ ಹಾಕ್ಸುವಾಗ ಹೇಳಬೇಕು, ಇದು ಯಾಕೆ ನೀವು ಸೈನ್ ಹಾಕ್ತಿದ್ದೀರಿ ಅಂದ್ರೆ, ಈಗ ನೀವೇ ನಂತರ ನಿಮ್ಮ ಮಿಸ್ಸಸ್ ನಂತರ ನಿಮ್ಮ ಮಕ್ಕಳು, ಅವ್ರ ಮಕ್ಕಳು, ಹೀಗೆ ಇದು ಜನರೇಷನ್ ಬೈ ಜನರೇಷನ್ ಈಗ ಏನಾಗತ್ತೆ, ನಿಮ್ಮ ಇನ್ಕಮ್ ಹೋಗ್ತಾನೆ ಇರ್ತದೆ. ನೀವೇನು ಮಾಡಿದಿರಿ, ನೀವೇನು ಫೌಂಡೇಶನ್ ಹಾಕಿದಿರಿ, ಅದರ ಒಂದು ಬೇಸಿಕ್ ಇನ್ಕಮ್ ಹೋಗ್ತಾನೆ ಇರ್ತದೆ ಅಂತ ಹೇಳಿ ಅವ್ರಿಗೆ ಸೈನ್ ಹಾಕ್ಸ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆ ಓಕೆ. ಆಮೇಲೆ ಪ್ರಾಡಕ್ಟ್ ಆರ್ಡರ್ ಫಾರ್ಮ್, ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಪ್ರಾಡಕ್ಟ್ ಆರ್ಡರ್ ಫಾರ್ಮ್, ಅದು ಯಾಕೆ ನಾವು ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ಇಟ್ಕೋಬೇಕು ಗೊತ್ತುಂಟಾ? ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಸೈನ್ ಹಾಕಿದ್ರು, ಆಮೇಲೆ ಪ್ರಾಡಕ್ಟ್ ಸೆಕೆಂಡ್ ನೀವೇನು ಮಾಡಬೇಕು, ಪ್ರಾಡಕ್ಟ್ ಆರ್ಡರ್ ಫಾರ್ಮ್ ಇಡ್ಬೇಕು ಅಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಆರ್ಡರ್ ಫಾರ್ಮ್ ಇಟ್ಟಾಗ ಅವನು ಏನು ಮಾಡ್ತಾನೆ, ಡಿಎಕ್ಷನ್ ಡಿಎಕ್ಷನ್ ಏನು ಮಾಡಬೇಕು, India.in ಹೋದಾಗ ನಿಮಗೆ ಆರ್ಡರ್ ಫಾರ್ಮ್ ಸಿಗುತ್ತೆ. ಅದನ್ನು ನೀವು ಒಂದು ಕಾಪಿ ಮಾಡ್ಕೊಳ್ಳಿ, ಅದನ್ನೆಲ್ಲ ನಿಮಗೆ ಡಿಸ್ಟ್ರಿಬ್ಯೂಟರ್ ಕೊಡಿ. ಅವಾಗ ಆರ್ ಫಾರ್ಮಲ್ಲಿ ತುಂಬ 100 ಪ್ರಾಡಕ್ಟ್ ಇರುತ್ತೆ. ಅವನೇನು ಮಾಡ್ತಾನೆ, ನೀವು 2-3 ಪ್ರಾಡಕ್ಟ್ ಹೇಳಿರ್ಬೋದು, ಸರ್ ಇದು ಶಾಂಪೂ ಇದೆಯಲ್ಲ, ಇದು ನಾವು ತಗೋಬೋದಾ, ಎಸ್. ಆಮೇಲೆ ಸರ್ ಅಲೋವೆರಾ ಸೋಪ್ ಬಂದಿದೆಯಾ, ಇದು ಅಲೋವೆರಾ ಸೋಪ್ ಅಂತ ಇದೆ, ಇದು ಎಸ್ ತಗೊಳ್ಳಿ. ಅವನು 4-5 ಮತ್ತೆ ಎಕ್ಸ್ಟ್ರಾ ಚೂಸ್ ಮಾಡ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆರ್ಡರ್ ಫಾರ್ಮ್ ಅವ್ನು ಮುಂದೆ ಇಡಬೇಕು. ನಾನು ಒಂದು 4-5 ಹೇಳಿದ್ದೀನಿ, ಇವೆಲ್ಲ ಇದೆ ನೋಡಿದಲ್ಲಿ, ಸಾಲ್ಟ್ ಇದೆ, ಆಯಿಲ್ ಇದೆ, ರೈಸ್ ಬ್ರೌನ್ ಆಯಿಲ್ ಇದೆ, ಇವೆಲ್ಲ ಹೇಳಿದಾಗ ಅವನು ಏನು ಮಾಡ್ತಾನೆ, ಓಕೆ ಓಕೆ ಓಕೆ, ಸರಿ ಸರಿ ಸರ್ ಸರ್ ನಮ್ಗೆ ಇದು ಇಂಪಾರ್ಟೆಂಟ್ ಇದೆ, ಇದು ನಮಗೆ ಬೇಕು ಅಂತ. ಅವಾಗ ಏನಾಗುತ್ತೆ, ಸ್ಪಾಟ್ನೆಲ್ಲ ಒಂದು 1,500 PV ಆಗಿ ಹೋಗುತ್ತೆ. ಇವೆಲ್ಲ ಏನು ಬೇಸಿಕ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಓಕೆ ಓಕೆ. ಆಮೇಲೆ ಡೆಮೋ ಪ್ರಾಡಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಮೋ ಪ್ರಾಡಕ್ಟ್ ನಿಮ್ಮ ಬ್ಯಾಗಲ್ಲಿ ಇರಬೇಕು. ಪೇಸ್ಟು, ಸೋಪ್ ಇಟ್ಕೊಳ್ಳಿ, ಅಲೋವೆರಾ ಇಟ್ಕೊಳ್ಳಿ, ಕಾಫಿ ಇಟ್ಕೊಳ್ಳಿ, ಆಮೇಲೆ ಕೊಕೋಸಿ ಇರಲಿ. ಡೆಮೋ ಪ್ರಾಡಕ್ಟ್ ಈಸ್ ಮಸ್ಟ್ ಅಂಡ್ ಶುಡ್. ಇದು ಓಪನ್ ಮಾಡೋದು, ಮಕ್ಕಳಿಗೆ ಅಲ್ಲಿ ನೀವು ಹೋಮ್ ಪ್ಲಾನ್ ಕೊಟ್ಟಾಗ ಅಥವಾ ಅಲ್ಲಿ ಹೋದಾಗ ಸ್ವಲ್ಪ ಕಾಫಿ ರೆಡಿ ಮಾಡಿ ಹಾಕೋದು, ಇವೆಲ್ಲ ನಿಮ್ಗೆ ಬೇಕಾಗ್ತದೆ. ನಾನು ತುಂಬಾ ಹೇಳೋದಿಲ್ಲ, ಯಾಕಂದ್ರೆ ನಿಮಗೆ ಎಲ್ಲ ಎಕ್ಸ್ಪರ್ಟ್ ಇದ್ದೀರಿ. ಅದರಿಂದ ಅದು ನಾವು ಎಲ್ಲ ಎಕ್ಸ್ಪರ್ಟ್ ಇದೆ, ಬಟ್ ಅದು ಆಗ್ತಾ ಇಲ್ಲ, ಅದು ಕಾರ್ಯರೂಪಕ್ಕೆ ಬರ್ಬೇಕು. ದಟ್ ಈಸ್ ಅವಾಗ ಏನಾಗುತ್ತೆ, ಡೆಮೋ ಪ್ರಾಡಕ್ಟ್ ಮಸ್ಟ್ ಅಂಡ್ ಶುಡ್. ನೀವು ಹೋಮ್ ಪ್ಲಾನ್ ಮಾಡ್ಬೇಕಾದ್ರೆ ಡೆಮೋ ಪ್ರಾಡಕ್ಟ್ ಇಲ್ಲ ಅಂದ್ರೆ ನೀವು ಹೋಮ್ ಪ್ಲಾನ್ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ಡೆಮೋ ಬೇಕೇ ಬೇಕು. ಅಲ್ಲಿ ಟೀ ಮಾಡಿಕೊಡಿ ಮಕ್ಕಳಿಗೆ, ಕೊಕ್ಕೋಸಿ ಇದು ಮಾಡಿ, ಸೋಪ್ ಹಚ್ಚಿ ಕೂತ್ಕೊಳಿಸಿ, ಪೇಸ್ಟ್ ಹಚ್ಚಿ ಕೂತ್ಕೊಳಿಸಿ, ಅಲೋವೆರಾ ಇದು ಮಾಡಿ. ಎಷ್ಟು ನಮ್ಗೆ ನೋಡಿ, ನಮ್ಮ ಮ್ಯಾಮ್ ಎಲ್ಲ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇರ್ತಾರೆ. ತುಂಬಾ ಅದು ಖುಷಿ ಆಗ್ತದೆ. ಅಂದ್ರೆ ಅವ್ರಿಗೆಲ್ಲ ಓಕೆ ಇರ್ಲಿ, ಈಗ ನೋಡೋಣ. ಹಾಗೆ ಹಾಕೊಂಡು ಮತ್ತೊಂದು ಏನು ಗೊತ್ತಂತ ಇಲ್ಲಿ, ಓಕೆ, ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ಅಂತಾರೆ. ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್, ಸರ್ ಇದೇನು ಸರ್ ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ಅಂದ್ರೆ, ಇಟ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಏನು ಗೊತ್ತುಂಟ, ನಮಗೆ ಬೇಸಿಕ್ ಗೊತ್ತಿರಬೇಕು. ಈಗ ನಾನು ಒಂದು ಪಾರ್ಟಿಗೆ ಒಬ್ಬರಂತ ಹೋದಾಗ ಅವನ ನೀಡ್ಸ್ ಏನು ನೋಡ್ಬೇಕು ಫಸ್ಟ್. ನಾವೇನ್ ಮಾಡ್ತಿದೀವಿ, ಅಲ್ಲಿ ಹೋಗದ್ರೆ ಸ್ಟಾರ್ಟ್ ಮಾಡ್ಬಿಡ್ತೇವೆ, ಗ್ಯಾನೋಡರ್ಮ ಅದು ಇದು ಶುಗರು BP ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ದು ಅವ್ನ ತಲೆಯಲ್ಲಿ ಹಾಕಿದ ಅವ್ನಿಗೆ ಏನು ಮಾಡ್ಬೇಕೋ ಗೊತ್ತಾಗೋದಿಲ್ಲ. ಏನು ಇದು ಪ್ರಾಡಕ್ಟ್ಗೆ ಹೋಗ್ಬೇಕು, ಮಾರ್ಕೆಟಿಂಗ್ ಹೋಗ್ಬೇಕು, ಬಹಳ ಒಂದು ಕಷ್ಟದಲ್ಲಿ ಇರ್ತಾನ ಅವನು. ಅದು ಮುಂದ್ಗಡೆ ಅವನು ಓಕೆ ಎಲ್ಲ ತುರುಕ್ಬಿಡೋದು, ಎಲ್ಲ ಮಿಕ್ಸ್ ಆಗ ದಿಸ್ ಇಸ್ ಅ ಪ್ರಾಬ್ಲಮ್. ಹಾಗಾಕೊಂಡು ಬೇಸ್ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಪ್ರೈಮರಿ ಮೋಟಿವೇಶನ್. ಈಗ ನೋಡಿ, ನಾನು ಒಂದು ಹೇಳ್ತೀನಿ, ನನಗೆ ಬೆಳಗಾಂ ಕುಂದ ಇಷ್ಟ. ಓಕೆ, ಹಾಗೆ ಹಾಕೊಂಡು ನಮ್ಮ ಶೆಟ್ಟಿ ಅವರಿಗೆ, SN ಶೆಟ್ಟಿ ಅವ್ರಿಗೆ ಗೋಕಾಕ್ ಕರ್ದಂಟು ಇಷ್ಟ. ನಾನು ಬೆಳಗಾವ್ ಕುಂದನೇ ತಿನ್ನಿ ಸರ್ ಅಂದಾಗ ಅವನು ಏನ್ ಮಾಡ್ತಾನೆ, ಏನೋ ಸರ್ ನೀಲೇಶ್ ಅವ್ರನ್ನೇ ಹೇಳ್ತಾ ಇದ್ದಾನೆ ಸ್ವಲ್ಪ ಉಪಾಯ ಹಾಕ್ತಾನೆ, ತುಂಬಾ ಹಸಿ ತಿನ್ನೋಲ್ಲ, ಅದೇ ಕರ್ದಂಟು ಆದ್ರೆ 2 ಪೀಸ್ ತಿಂತಾರೆ ಅವರಲ್ವಾ. ಹಾಗೆ ಅದು ಬೇಸಿಕ್ ನೀಡ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನು ಬೇಕು ಅದು ಕೊಟ್ಟಾಗ ಮಾತ್ರ. ಈಗ ನೀವು ಇದನ್ನ ಈಗ ನೋಡಿ, ಒಂದು ಸ್ಟ್ರಕ್ಚರ್ ಇಲ್ಲಿ ನಾನು ತೋರಿಸ್ತಾ ಇದ್ದೇನಲ್ಲ, ಇದರಲ್ಲಿ ಏನೇನಿದೆ ಅಂತ ನಾನು ಅದರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ ಏನ್ ಗೊತ್ತುಂಟಾ, ಇಲ್ಲಿ ಕೊಟ್ಟಿದ್ದಾರೆ ಹೆಲ್ತ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾರೆ. ಆನಂತರ ಲಿವ್ ಅಂಡ್ ಲೆಗಸಿ. ನೋಡಿ, ಹೆಲ್ತ್ ಸೆಕ್ಯೂರಿಟಿ ಫಸ್ಟ್ ನಮಗೆ ಅವರಿಗೆ ಬೇಕೇ ಬೇಕು. ಫಸ್ಟ್ ಇದ್ರ ಬಗ್ಗೆ ನಾವು ತೋರಿಸ್ತೀವಿ, ಇದನ್ನೆಲ್ಲ ತೋರಿಸ್ತೀವಿ ಅವ್ರಿಗೆ, ಹೆಲ್ತ್ ಸೆಕ್ಯೂರಿಟಿ. ಆಮೇಲೆ ಏನ್ ಬೇಕು, ಲಿವ್ ಅಂಡ್ ಲೆಗಸಿ. ಯಾಕಂದ್ರೆ ಅವರು ಕೆಲವ್ರಿಗೆ ಇಷ್ಟಪಡ್ತಾರೆ,
ಓಹೋ, ನನ್ನ ಮಕ್ಕಳಿಗೆ ನಾ ಇರೋ ಮಟ್ಟ ನನ್ನ ಎಲ್ಲರಿಗೂ ನನ್ನ ಮಕ್ಕಳಿಗೆಲ್ಲ ಹೋಗ್ಬೇಕು, ನನ್ನ ಆಸ್ತಿ, ನನ್ನ ಪ್ರಾಪರ್ಟಿ ಅಂತ ಹೇಳ್ತಾರೆ, ಲಿವ್ ಅಂಡ್ ಲೆಗಸಿ, ನಾವು ಬಿಟ್ಟು ಹೋಗ್ಬೇಕು ಅಂತ. ಓಕೆ. ಓಕೆ, ಆಮೇಲೆ ಹಿಂಗ್ ಕೊಟ್ಟಿದ್ದಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ತುಂಬಾ ಜನರಿಗೆ ಏನಿರ್ತದ, ಪರ್ಸನಾಲಿಟಿ ಡೆವಲಪ್ಮೆಂಟ್, ನನಗೆ ಟೈ ಸೂಟ್ ಎಲ್ಲ ಹಾಕೊಂಡು ಹೋಗಿ ನಾನು ಸ್ಪೀಚ್ ಮಾಡಬೇಕು, ನಾನು ಹಾಗೆ ಮಾತಾಡಬೇಕು, ನಾನು ಹೀಗೆ ಮಾತಾಡಬೇಕು, ಅದರಲ್ಲೇ ಆಸಕ್ತಿ ಇರುತ್ತೆ. ನಾವೇನ್ ಮಾಡ್ತೀವಿ, ಅವರು ಯಾವ್ದು ಆಸಕ್ತಿ ಇಲ್ವೋ ಅದನ್ನ ತುರುಕ್ಲಿಕ್ಕೆ ಹೋಗ್ತೀವಿ. ಗೊತ್ತಾಯ್ತಾ? ದಿಸ್ ಅವರಿಗೆ ಫಸ್ಟ್ ಕೇಳ್ಬೇಕು, ನಿಮ್ಗೆ ಇದರಲ್ಲಿ ಯಾವುದು ಸರ್, ಎಲ್ಲವೂ ಚೆನ್ನಾಗಿದೆ ಸರ್, ಎಲ್ಲವೂ ಬೇಕು, ಎಲ್ಲವೂ ಬೇಕು, ಇದರಲ್ಲಿ ಯಾವ್ದು ನಿಮ್ಗೆ ಆ, ಅತಿ ಮುಖ್ಯ. ಅವಾಗ ಅವನು ಹೇಳ್ತಾನೆ, ಕೆಲವ್ರಿಗೆ ಏನ್ ಹೇಳ್ತಾನೆ ಅವಾಗ. ಆಮೇಲೆ ಏನಾಗತ್ತೆ, ಕೆಲವರು ಒಂದ್ ಕಡೆಗೆ ಒಂದು ಬಿಸ್ನೆಸ್ ಅಂತ ಹೇಳ್ತಾರೆ, ಇಲ್ಲಿ ಕೇಳಿದ ಕಡೆಗೆ ಓನ್ ಬಿಸ್ನೆಸ್. ನಾನು ಸ್ವಂತ, ಕೆಲವ್ರಿಗೆ ಏನಾಗುತ್ತೆ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟ. ಯಾಕೆಂತಂದ್ರೆ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಸ್ಯಾಲ್ರಿ ಅದು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಜಾಬಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ರಂತ ಬಂಡವಾಳ ಇರಲ್ಲ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೀವು ಮಾತಾಡ್ಬೋದು ಅವ್ರಿಗೆ. ಓಕೆ. ಆಮ್ಯಾಗ ಏನ್ ಗೊತ್ತಾ, ಇಲ್ಲಿ ನೇಮ್ ಅಂಡ್ ಫೇಮ್. ನೇಮ್ ಅಂಡ್ ಫೇಮ್ ಅಂದ್ರೆ ಏನು? ಹೆಸರು ಗಳಿಸ್ಬೇಕು. ನಾನು ಹೆಸರು ಮತ್ತು ನಮ್ಮ ಕೀರ್ತಿ ಅಂತ ಹೇಳ್ತಾರೆ, ನೇಮ್ ಅಂಡ್ ಫೇಮ್. ಹೆಸರು ಕೀರ್ತಿ ಬೇಕು ಅಂತ ಹೇಳ್ತಾರೆ, ಕೆಲವ್ರಿಗೆ ಅದರಲ್ಲಿ ಬಹಳ ಆಸಕ್ತಿ ಇರ್ತದೆ. ಎಕ್ಸ್ಟ್ರಾ ಕಡೆಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಹಾ, ಅರ್ಲಿ ರಿಟೈರ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಕೆಳಗೆ ಕೊಟ್ಟಿದ್ದಾನೆ ನೋಡಿ, ಅರ್ಲಿ ರಿಟೈರ್ಮೆಂಟ್. ಹೋಗಿ ಕೆಲವ್ರಿಗೆ ಏನಾಗುತ್ತೆ, ರಿಟೈರ್ಮೆಂಟ್ ಅರ್ಲಿ ಆಗ್ಬೇಕು. ತುಂಬಾ ಜನ 35 ವರ್ಷ ಕೆಲಸ ಮಾಡಿ ಅವ್ನು ರಿಟೈರ್ಮೆಂಟ್ ಆಗೋದ್ರೊಳಗೆ ಅವನಿಗೆ ಎಲ್ಲ ಕಾಯಿಲೆಗಳು ತುಂಬ ಹೋಗಿರ್ತವೆ. ಓಕೆ. ಹಾಗಾಕೊಂಡು ಕೆಲವರು ಹೆಂಗಿರ್ಬೇಕಾದ್ರೆ, ನಾನು ಇನ್ನೂ ಸ್ಟ್ರಾಂಗ್ ಇರ್ಬೇಕಾದ್ರೆ ನಾನು ರಿಟೈರ್ಮೆಂಟ್ ಆಗ್ಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ. ಇದನ್ನೆಲ್ಲ ನೀವು ಕೇಳಬೇಕು. ಈ ಒಂದು ಏನ್ ಗೊತ್ತುಂಟ, ಇದು ನಿಮ್ಮ ಒಂದು ಏನ್ ಮಾಡ್ಬೇಕು, ವಿಸಿಟಿಂಗ್ ಕಾರ್ಡ್ ಹಿಂದ್ಗಡೆ ಈ ಒಂದು ಈ ಸಿಂಬಲ್ಸ್, ಇದೇನು ನಾನು ತೋರಿಸಿದ್ದೇನಲ್ಲ, ಈ ಸಿಂಬಲ್ ವಿಸಿಟಿಂಗ್ ಕಾರ್ಡ್ ಹಿಂದ್ಗಡೆ ಇರ್ಬೇಕು. ಫಸ್ಟ್ ಫ್ರಂಟ್ ನಿಮ್ ಫೋಟೋ ಎಲ್ಲ ಹಾಕೊಳ್ಳಿ, ನೀವು ಹಾಕೊಳ್ಳಿ. ನೀವು ಅದ್ರಲ್ಲಿ ನೀವೇನೇನು ಹಾಕೊಂತೀರಿ ನಿಮ್ಗೆ ಗೊತ್ತಿದೆ, ಅದು ಹಾಕೊಂಡ್ಬಿಟ್ಟು ಹಿಂದ್ಗಡೆ ಇದನ್ನ ಕ್ವಶನ್ ಮಾಡಿ, ನಿಮ್ಗೆ ಇದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಇದೆ. ಅವಾಗ ಅವನು ನಿಮಗೆ ಹೇಳ್ತಾನೆ. ಕೆಲವರು ಟೈಮ್ ಫ್ರೀಡಮ್ ನೋಡಿ, ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಯಲ್ಲೂ ನೋಡಿ, ಈಗ ನಮ್ಮ ಬೆಲ್ಗಾಮ್ ಆಗಲಿ, ದೊಡ್ಡ ದೊಡ್ಡ ಸಿಟಿಯಲ್ಲಿ ನಿಮಗೆ ಟೈಮ್ ಇರುವುದಿಲ್ಲ ಅವ್ರಿಗೆ. ದೇರ್ ಇಸ್ ನೋ ಟೈಮ್. ಅವ್ರು ಏನ್ ಮಾಡ್ತಾ ಇದಾರೆ, ಹರಿ ವರಿ ಕರಿ ಅಂತ ಬಹಳ ಬ್ಯುಸಿಯಲ್ಲಿ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಓ ಮೈ ಗಾಡ್, ಇದರಿಂದ ಹೊರಗಡೆ ಬಂದ್ರೆ ಸಾಕಪ್ಪ ಅಂತ ಟೈಮ್ ಫ್ರೀಡಮ್ ಬೇಕಾಗಿರುತ್ತೆ. ಅವ್ರಿಗೆ ನೀವು ಇದನ್ನ ತಿಳಿಸ್ಬೋದು, ಟೈಮ್ ಫ್ರೀಡಮ್ ನಿಮ್ಗೆ ಎಲ್ಲಿ ಟೈಮ್ ಇದೆ. ನೋ ನೋ ಟೈಮ್. ಹಾಗಾದ್ರೆ ಟೈಮ್ ಫ್ರೀಡಮ್ ಬೇಕಾಗಿರುತ್ತೆ ಅವ್ರಿಗೆ, ಅದು ನೀವು ತಿಳಿಸ್ಬೋದು. ಫಿನಾನ್ಷಿಯಲಿ, ಓಕೆ, ಫಿನಾನ್ಷಿಯಲಿ ಫ್ರೀಡಮ್. ಓಕೆ, ಫಿನಾನ್ಷಿಯಲಿ ಫ್ರೀಡಮ್. ಓಕೆ. ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು, ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು. ಅವನು ಯಾವ್ದು ಚೂಸ್ ಮಾಡ್ತಾನೆ ನೋಡಿ. ಎಕ್ಸ್ಟ್ರಾ ಇನ್ಕಮ್, ಎಲ್ಲರಿಗೂ ಎಕ್ಸ್ಟ್ರಾ ಇನ್ಕಮ್ ಬೇಕು. ಓಕೆ. ಹೆಲ್ಪಿಂಗ್ ಅದರ್ಸ್, ಎಲ್ಲರಿಗೆ ಹೆಲ್ಪಿಂಗ್ ಅದರ್ಸ್. ತುಂಬಾ ಜನರಿಗೆ ಆಸೆ ಇರುತ್ತೆ, ನಾವು ಒಂದು ಡೊನೇಷನ್ ಕೊಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಅದು ಇದು ಒಂದು ತುಂಬಾ ಆಸೆ ಇರುತ್ತೆ. ಬಟ್ ಏನಾಗತ್ತೆ, ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ನಮ್ಮ ತೆಗೆ ಒಂದು ಹಣ ಇರುವುದಿಲ್ಲ, ಎರಡನೇದು ಇದ್ರ ಬಗ್ಗೆ ನಾಲೆಜ್ ಇರುವುದಿಲ್ಲ, ಹೇಗೆ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಿರೋಲ್ಲ. ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಬಗ್ಗೆ, ಈಗ 10 ಏನ್ ಗೊತ್ತುಂಟಾ, ನಾವು ಮುಖ್ಯವಾದ ವಿಷಯ, ವೈ ಡಿರೆಕ್ಷನ್ 10 ಮುಖ್ಯವಾದ ವಿಷಯ ನಾನು ತೋರಿಸಿದ್ದೇನೆ. ಅದರಿಂದ ನೀವು ಫಸ್ಟ್ ಏನ್ ಮಾಡ್ಬೇಕು, ಈ ಒಂದು ನಿಮ್ಮ ಆ ಏನಾಗುತ್ತೆ, ಆ ಈಗ ಈಗ ಏನ್ ಮಾಡ್ಬೇಕು ನೀವು, ಅಲ್ಲಿ ಹಿಂದ್ಗಡೆ ಅದನ್ನು ತೋರಿಸ್ಬೇಕು. ಇಲ್ಲ ಅಂದ್ರೆ ನೀವು ಒಂದು ಫೋಟೋ ಮಾಡ್ಕೊಂಡು ಇಟ್ಕೊಳ್ಳಿ, ಅದನ್ನು ನೀವು ಫೈಲಲ್ಲಿ ಹಾಕಿಟ್ಕೊಂಡು ತೋರಿಸ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಬ್ಯಾಕ್ ಸೈಡ್ ನಿಮಗೆ ತೋರಿಸ್ಬೋದು, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು. ಅವಾಗ ಅವನು ಹೇಳ್ತಾನೆ, ಸರ್ ನನಗೆ ಹೀಗಿರ್ಬೇಕು ಎಲ್ಲದೂ ಇಂಪಾರ್ಟೆಂಟ್ ಇದರಲ್ಲಿ, ಅದು ಅವಾಗ ಅವನು ಚಾಯ್ಸ್ ಮಾಡಿ ಹೇಳ್ತಾನೆ. ಅವಾಗ ಏನ್ ಗೊತ್ತುಂಟ, ಆ ಸಬ್ಜೆಕ್ಟ್ ಬಗ್ಗೆನೇ ಜಾಸ್ತಿ ಮಾತಾಡಿ. ಆ ಸಬ್ಜೆಕ್ಟ್ ಎಲ್ಲಿ ಹೋದ್ರು ಮತ್ತು ಆ ಸಬ್ಜೆಕ್ಟಿಗೆ ಬರ್. ಈಗ ಅವನಿಗೆ ಏನಾಗುತ್ತೆ, ಅವನು ಹೇಳ್ತಾನೆ, ಸರ್ ನನಗೆ ಓನ್ ಬಿಸ್ನೆಸ್. ಎಸ್, ಓನ್ ಬಿಸ್ನೆಸ್. ನಿಮ್ಮಂತ ಹಣದ ತೊಂದರೆ ಇದೆ, ಇದರಲ್ಲಿ ಓನ್ ಬಿಸ್ನೆಸ್ ನೀವು ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಹಾಕುವ ಅವಶ್ಯಕತೆ ಇಲ್ಲ. ಇದರಲ್ಲಿ ನೀವು ಸಣ್ಣ ಬಂಡವಾಳ, ಸಣ್ಣ ಅಮೌಂಟ್ ಇಂದನೇ ನೀವು ಅರ್ನಿಂಗ್ ಕೋಟಿ ಗಂಟ್ಲೆ ಅರ್ನ್ ಮಾಡ್ಬೋದು, ಲಕ್ಷ ಗಂಟ್ಲೆ ಅರ್ನಿಂಗ್ ಮಾಡ್ಬೋದು ಅಂತ ನೀವು ಅದನ್ನ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ ಜೊತೆಗೆ ಇರ್ತಾನೆ. ಇಲ್ಲ ಅಂದ್ರೆ ಏನಾಗತ್ತೆ, ನಾವು ಕನ್ಫ್ಯೂಷನ್ ನಲ್ಲಿ ಇರ್ತೀವಿ, ಅವನಿಗೆ ಏನ್ ಬೇಕು ಗೊತ್ತಿರೋದಿಲ್ಲ, ನಾವು ಬಹಳ ಕನ್ಫ್ಯೂಷನ್ ನಲ್ಲಿ ಇರ್ತೀವಿ. ಅವಾಗ ಅದು ಇದು ಪ್ರಾಬ್ಲಮ್ ಆಗ್ತದೆ. ದಿಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಲುಕಿಂಗ್ ಅರ್ನ್ ಮೋರ್ ಮನಿ ಅಂತ. ಓಕೆ, ಅರ್ನ್ ಮೋರ್ ಮನಿ, ಓಕೆ, ಅದು ಗೊತ್ತು ಎಲ್ಲರಿಗೂ. ಆದ್ರೆ ಏನಾಗುತ್ತೆ, ಅವ್ನು ನೋಡಿ, ಅವ್ನಿಗೆ ಏನಾಗುತ್ತೆ, ಕೆಲವರೆಲ್ಲ ಅದ್ ನೋಡಿ ಜಾಬ್ ಜಾಬ್ ಜಾಬ್, ನಮ್ಗೆ ಗೊತ್ತೇ ಇದೆ, ನಾವು ಹೇಳ್ತಾನೆ ಇರ್ತೀವಿ, ಜಾಬ್ ಮೆಂಟಾಲಿಟಿ. ಸ್ಟಾರ್ಟಿಂಗ್ ನಾವು ಎಲ್ಲ ಕಲ್ಸೋದು ಈಗ ಮಕ್ಕಳಿಗೆ ಹೇಳ್ಕೊಡದೆ ಜಾಬ್. ಓಕೆ, ಅವ್ರಿಗೆ ಏನ್ ಗೊತ್ತುಂಟ,
ಈಗ ಅವರು ಕೇಳಿ 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 ಬರೀ ಅವ್ರಿಗೂ ಅದೇ ಆಗ್ಬಿಟ್ಟಿದೆ ಜಾಬ್. ಈಗ ಹೋಗಿ ಜಾಬ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಕೆಲವರಿಗೆ, ಈಗ 25-30 ಸಾವಿರ ಅರ್ನಿಂಗ್ ಮಾಡ್ತಾ ಇದ್ದಾರೆ, ಇದು ಸರಿ ಕೇಳ್ಕೊಳ್ಳಿ, ಇದು ಬಹಳ ಒಂದು ಜಾಬ್. ಓಕೆ, ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ಈಗ ನೋಡಿ ನಿಮಗೆ ಜಾಬ್ ಸಿಕ್ಕಿದೆ, ಆದ್ರೆ ಅಲ್ಲಿ ನೆಕ್ಸ್ಟ್ ಏನಂತಂದ್ರೆ ಅವ್ರಿಗೆ ಆ ಬರುವಂತ ಇನ್ಕಮ್ ಸಾಕಾಗ್ತಾ ಇಲ್ಲ, ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿರುತ್ತೆ. ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ ನೀವು ಮಾತಾಡಿ. ಎಕ್ಸ್ಟ್ರಾ ಇನ್ಕಮ್ ನಿಮ್ಮ ಜಾಬ್ ಜೊತೆಗೆ ನೀವು ಎಕ್ಸ್ಟ್ರಾ ಇನ್ಕಮ್ ಹೇಗೆ ತಗೋಬಹುದು ಅಂತ ಮಾತಾಡಿದಾಗ ಅವ್ರು ಏನ್ ಮಾಡ್ತಾರೆ, ಡೆಫಿನೆಟ್ಲಿ ನಿಮ್ ಜೊತೆಗೆ ಬರ್ತಾರೆ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ತಿಂಗಳಿಗೆ ಒಂದು 25-50 ಸಾವಿರ ಮಂತ್ಲಿ ನಿಮಗೆ ಒಂದು ತಾಸು 2 ತಾಸು ಇದರಲ್ಲಿ ನೀವು ಇನ್ವಾಲ್ವ್ ಆದ್ರೆ 100% ನೀವು ಇದರಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಅಂದಾಗ ಅವ್ರು ಡೆಫಿನೆಟ್ಲಿ ಬರ್ತಾರೆ. ಯಾಕಂದ್ರೆ ಟೈಮ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಇದು ತಗೊಂತಿದ್ದೀನಿ. ಈಗ ನೋ ಜಾಬ್ ನೋ ಸೆಕೆಂಡ್ ನೋ ಸ್ಯಾಲ್ರಿ. ಈಗ ನೋಡಿ ನಾವು ಎಷ್ಟು ಜನ ಏನಾಗುತ್ತೆ, ನೋ ಜಾಬ್ ನೋ ಸ್ಯಾಲ್ರಿ, ಈಗ ಕುತ್ಕೊಂಡಿದ್ದಾರೆ, ನೋ ಜಾಬ್ ಇಲ್ಲ ಸ್ಯಾಲ್ರಿ ಇಲ್ಲ. ಅವಾಗ ನಾವು ಹೇಳ್ಬೋದು ನೋ ಜಾಬ್ ನೋ ಸ್ಯಾಲ್ರಿ. ಏನಂತಂದ್ರೆ ಈಗ ಅವ್ರಿಗೆ ಹೇಳಿ ನೀವು ಏನ್ ಮಾಡ್ತಿದ್ದೀರಿ ಅಂದ್ರೆ, ನೋಡಿ ಒಂದು ವರ್ಷಕ್ಕೆ 18 ಲಕ್ಷ ಜನ ಜಾಬ್, ಪ್ರತಿ ವರ್ಷ 18 ಲಕ್ಷ ಜನ ಮನೆಯಲ್ಲಿ ಕುತ್ಕೊಂತ ಇದ್ದಾರೆ, ಜಾಬ್ ಇಲ್ಲ. ಹಾಗಾದ್ರೆ ನಾವು ಯಾರನ್ನ ಫೈಂಡ್ ಔಟ್ ಮಾಡ್ತೇವೆ, ನಾವು ಯಾರನ್ನ ಹುಡುಕ್ತಾ ಇದ್ದೀವಿ, ಇದು ಫಸ್ಟ್ ನಮ್ಗೆ ಅರ್ಥ ಆಗಿರ್ಬೇಕು. ನಾವು ಹುಡುಕೋದೇನ್ ಗೊತ್ತುಂಟಾ, ಅವನಿಗೆ BP ಇದೆಯೋ, ಅವನಿಗೆ ಶುಗರ್ ಇದೆಯೋ, ಅವನಿಗೆ ಕ್ಯಾನ್ಸರ್ ಸರ್, ಅವರಿಗೆ ಥೈರಾಯ್ಡ್ ಸರ್, ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಸರ್, ಅವರಿಗೆ ಜಾಯಿಂಟ್ ಪೇನ್ ಸರ್, ನಮಗೆ ಫೋನ್ ಬರೋದು ಇದೆ. ಸರಿ, ಅರ್ಥ ಮಾಡ್ಕೊಳ್ಳಿ, ನಮಗೆ ಇದೇ ಫೋನ್ ಬರೋದು ಇಲ್ಲಿ ಬಿಟ್ರೆ, ಸರ್ ಅವನಿಗೆ ದುಡ್ಡು ಅವಶ್ಯಕತೆ ಇದೆ ಸರ್, ಅವರಿಗೆ ಹೇಗೆ ಸರ್ ಇದು ಮಾಡೋದು. ನೋಡಿ ಎಷ್ಟು ಯೂತ್ ನೋಡಿ ಅಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ ಅರ್ಜಿ ಕೊಡ್ಲಿಕ್ಕೆ. ಎಷ್ಟು ಇದು ಅರ್ಜಿ ಹಾಕ್ತಾ ಇದಾರೆ, 2-3 ವರ್ಷದಿಂದ ಅರ್ಜಿ ಹಾಕ್ತಾನೆ ಇದ್ದಾರೆ, ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ. ಅವ್ರಿಗೆ ನೀವು ಏನು ಹೇಳ್ಬೇಕಂದ್ರೆ, ಆ ನೀವು ಅವರಿಗೆ ಸರಿಯಾಗಿ ಮಾತಾಡಿ. ಏನ್ ಗೊತ್ತುಂಟ, ಜಾಬ್ ನೀವು ಮಾಡಿ, ನೀವು ಅರ್ಜಿ ಹಾಕಿ ಟ್ರೈ ಮಾಡ್ತಾ ಇರಿ, ಜಾಬ್ ಟ್ರೈ ಮಾಡ್ತಾ ಇರಿ. ಬಟ್ ಏನಾಗಿದೆ ಅದ್ರ ಜೊತೆಗೆ ಈಗ ನಿಮ್ಗೆ ತಿರುಗಾಡ್ಲಿಕ್ಕೆ ದುಡ್ಡು ಬೇಕಲ್ಲ, ತಿರುಗಾಡ್ಲಿಕ್ಕೆ ದುಡ್ಡು, ಡ್ರೆಸ್ಸಿಗೆ ಬೇಕು, ತಿರುಗಾಡ್ಲಿಕ್ಕೆ ದುಡ್ಡು ಬೇಕು. ಓಕೆ, ನೀವು ಜಾಬ್ಗೆ ಟ್ರೈ ಮಾಡ್ತಾ ಇರಿ, ಅದ್ರ ಜೊತೆಗೆ ತಿಂಗಳಿಗೆ 25-50 ಸಾವಿರ ನೀವು ಅರ್ನ್ ಮಾಡ್ಬೋದು ಈ ಒಂದು ಒಂದು ಇಂಡಸ್ಟ್ರಿಯಲ್ಲಿ ಅಂತ ನೀವು ಹೇಳಿದಾಗ, ಅದು ಹೇಗೆ ಅಂತ ಕೇಳ್ತಾರೆ. ಅವಾಗ ನೀವು ಮಾರ್ಕೆಟಿಂಗ್ ಪ್ಲಾನ್ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ ಈಸಿಯಾಗಿ. ನೀವು ಜಾಬ್ ಟ್ರೈ ಮಾಡಿ, ನೀವು ಅದನ್ನೇ ಹೇಳ್ಬಾರ್ದು, ನೀವು ಜಾಬ್ ಬಿಟ್ರೆ ಹಾಗಾಗತ್ತೆ ಹೀಗಾಗತ್ತೆ, ನೀವು ಜಾಬ್ ಬೇಡ ಇದರಲ್ಲಿ ಫುಲ್ ಮಾಡಿದ್ರೆ ಹಾಗಾಗತ್ತೆ. ನೀವು ಅವ್ರ ಜೊತೆಗೆ ಹೋಗ್ಬೇಕು, ಅವ್ರ ಜೊತೆಗೆ ಇದ್ಬಿಟ್ಟು ನೀವು ಇದನ್ನ ಮಾತಾಡಿ, ಅವಾಗ ಡೆಫಿನೆಟ್ಲಿ ಅವರು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಎಸ್ 100% ನಿಮ್ ಜೊತೆಗೆ ಅವರು ಇರ್ತಾರೆ. ಅದೇ ರೀತಿಯಾಗಿ ನೋ ಮನಿ ನೋ ಟೈಮ್. ಎಷ್ಟೋ ಜನ ನೋಡಿ, ಈಗ ಏನಾಗುತ್ತೆ, ಅವರಿಗೆ ಜಾಬ್ ಮಾಡ್ತಾ ಇರ್ತಾರೆ, ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಲಾಸ್ಟ್ ಮಂತ್ ಎಂಡ್ ನೋಡಿದ್ರೆ ಏನು ಇಲ್ಲ, ಎಲ್ಲ ಜೀರೋ. ಮಂತ್ ಎಂಡ್ಗೆ ಎಲ್ಲ ಜೀರೋ. ಅವ್ರಿಗೆ ಏನಾಗಿರ್ತದೆ, ಜೀರೋ. ಸರ್ ನೀವು ಅರ್ನಿಂಗ್ ಎಷ್ಟು ಸರ್? ಸರ್ ಏನ್ ಬಿಡಿ ಸರ್, 25-30 ಸಾವಿರ ಬರುತ್ತೆ, ಅದರಲ್ಲಿ 5 ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಬೇರೆ ಕಡೆ ಸಾಲ ಮಾಡಿರ್ತಾರೆ, ಸಾಕಾಗ್ತಾ ಇಲ್ಲ. ಅದ್ರಾಗ ಬೇರೆ ಕ್ರೆಡಿಟ್ ಕಾರ್ಡ್ ಬೇರೆ ಬಂದ್ಬಿಟ್ಟಿದಾವೆ, ಎಲ್ಲರೂ ಫೋನ್ ಮಾಡ್ತಿರ್ತಾರೆ, ಸಾರ್ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಫ್ರೀ ಆಗಿ ಬರ್ತಾ ಇದೆ. ಅದ್ರಾಗ ಬೇರೆ ಏನೋ ಒಂದು ತಗೊಂಡ್ಬಿಟ್ಟಿರ್ತಾರ, ಟಿವಿನೋ ಮನೆಗೆ ಫ್ರಿಜ್ಜು ಏನೇನೋ ಒಂದು ತಗೊಂಡ್ಬಿಟ್ಟಿರ್ತಾರ, ಅದ್ರದ್ದು ಬೇರೆ ಕಟ್ಟಬೇಕು, EMI ಕಟ್ಟಬೇಕು. ಮಂತ್ ಎಂಡಿಂಗ್ ನೋಡಿದ್ರೆ ಸಾರಿ, ಮಂತ್ ಎಂಡಿಗೆ ಏನು ಇರೋದಿಲ್ಲ. ಅವ್ರು ಹೇಳ್ತಿರ್ತಾರೆ ಮಂತ್ ಎಂಡಿಗೆ ಹಾಗೆ. ಅದಕ್ಕೋಸ್ಕರ ನಾನು ಏನು ಹೇಳೋದು, ಈಗ ಅವ್ರಿಗೆ ಏನು ಮಾಡಬೇಕು ಅಂತ ನೋಡಿ, ಈಗ ನಿಮಗೆ ಸ್ಯಾಲ್ರಿ ಓಕೆ ಬರ್ತಾ ಇದೆ, ನೀವು ಅವ್ರಿಗೆ ಒಂದೇ ಕ್ವಶನ್ ಮಾಡಿ, ನೀವು ಸರ್ ಎಷ್ಟು ನಿಮಗೆ ಸೇವ್ ಮಾಡ್ತೀರಾ ಇದರಲ್ಲಿ? ಆಗ ಆನ್ಸರ್ ಮಾಡ್ತಾರೆ, ಸರ್ ಸೇವಿಂಗ್ ಎಲ್ಲಿ ಸರ್, 30,000 ಬಂದ್ರೆ ಎಲ್ಲಿ ಸೇವಿಂಗ್ ಆಗತ್ತೆ ಸರ್, ಜೀರೋ ಸರ್, ನಾವು 5 ಸಾವಿರ ಎಕ್ಸ್ಟ್ರಾ ಮತ್ತೆ ಸಾಲ ಮಾಡ್ಬೇಕಾಗುತ್ತೆ, ಇರೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹಾಕೊಂಡು ಅವಾಗ ನೀವು ಕೇಳಿ ವರ್ಷಕ್ಕೆ ಎಷ್ಟಾಯ್ತು ಸರ್, ಹಂಗಾರೆ ನೀವು ಎಷ್ಟು ಸೇವಿಂಗ್ ಮಾಡ್ತೀರಿ? ವರ್ಷಕ್ಕೆ ಮತ್ತೆ ಜೀರೋನೇ. ಮಂತ್ಲಿ ಜೀರೋ ಆದ್ರೆ ವರ್ಷಕ್ಕೆ ಮತ್ತೆ ಜೀರೋನೇ. ಇನ್ನೊಂದು 5 ವರ್ಷ ಬಿಟ್ಟರೆ 50 ಸಾವಿರ ಆಗತ್ತೆ ಸ್ಯಾಲ್ರಿ ಅವ್ರು, ಅವಾಗೂ ಜೀರೋನೇ. ಯಾಕೆಂತಂದ್ರೆ ಅವ್ರು ಏನಾಗತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಎಲ್ಲ ರೇಟ್ ಜಾಸ್ತಿ ಆಗಿರ್ತದೆ, ಎಕ್ಸ್ಪೆನ್ಸು ಹಾಗೆ ಆಗಿರ್ತದೆ. ಸೊ ಅರ್ಥ ಮಾಡ್ಕೋಬೇಕು, ಇದನ್ನ ನಾವು ಮಾತಾಡ್ಬೇಕು. ಇದನ್ನ ಮಾತಾಡಿದಾಗ ಹಾಗಾದ್ರೆ ಸರ್ ನಿಮ್ಮ ಜಾಬ್ ಜೊತೆಗೆ ನೀವು ಕೆಲಸ ಮಾಡ್ತಾನೆ, ನಿಮ್ಮ ಜಾಬ್ ಅನ್ನ ನೀವು ಬಿಡದೇನೆ, ನಿಮ್ಮ ಜಾಬ್ ಜೊತೆಗೆ ನೀವು ಎಕ್ಸ್ಟ್ರಾ ಇನ್ಕಮ್ ನಿಮಗೆ ಒಂದು 25-50 ಸಾವಿರ ನೀವು ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅವಾಗ ಹೇಳ್ತಾನೆ, ಅಂಥದ್ದೆಲ್ಲ ಇದೆಯಾ? ಡೆಫಿನೆಟ್ಲಿ ಇದೆ ಸರ್, ಒಂದು ದೊಡ್ಡ ಒಂದು ಇಂಡಸ್ಟ್ರಿ ಇದೆ, ಆ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೀವು ನಿಮ್ಮ ಜಾಬ್ ಬಿಡದೇನೆ ನಿಮ್ಮ ಕೆಲಸದ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ನೀವು ಮಾಡ್ಲಿಕ್ಕಾಗತ್ತೆ, ಅದು ಸೇವಿಂಗ್ ಮಾಡ್ಲಿಕ್ಕಾಗತ್ತೆ. ನಿಮ್ಮ ಒಂದು ಡ್ರೀಮ್ ಅನ್ನು ನಿಮ್ಗೆ ಮಾಡ್ಲಿಕ್ಕಾಗತ್ತೆ. ನೀವು ಮತ್ತೊಂದು ಮನೆ ತಗೋಬೇಕಂತ ಇರ್ತೀರಾ, ಓಕೆ, ಆ ಡ್ರೀಮ್ ಅನ್ನ ನೀವು ಏನಾಗತ್ತೆ ನೀವು ಮಾಡ್ಲಿಕ್ಕಾಗತ್ತೆ. ಅವಾಗ ಏನಾಗತ್ತೆ, ಅವಾಗ ಅವನಿಗೆ ಡ್ರೀಮ್ ಅನ್ನ ಎಬ್ಸಿ, ಅವಾಗ
ಈಗ ನೀವು ಇಷ್ಟು ವರ್ಷ ಮಾಡ್ತಾ ಇದ್ದೀರಿ, ಒಂದು ಇವನ್ ನಿಮ್ಗಂತ ಒಂದು ಕಾರ್ ಇಲ್ಲ, ನಿಮ್ ಸ್ವಂತ ಮನೆ ಇಲ್ಲ ಅಲ್ವಾ? ಯಾಕೆ ಕೇಳಿ. ಹೌದು ಸರ್, ಎಲ್ಲಿ ಇದೇ ಸಾಕಾಗಲ್ಲ. ಅದಕ್ಕೆ ಹೇಳ್ತೇವೆ. ಈಗ ನೋಡಿ, ರೆಂಟ್ ಎಷ್ಟು ಕೊಡ್ತಾ ಇದ್ದೀರಾ? 10,000 ರೆಂಟ್ ಕೊಡ್ತಾ ಇದ್ದೀರಾ, 12,000 ರೆಂಟ್ ಕೊಡ್ತಾ ಇದ್ದೀರಾ. ಹಾಗಾದ್ರೆ ನಿಮ್ ಸ್ವಂತ ಮನೆ ಬೇಕಲ್ವಾ? ಇವು ಕೇಳಿದಾಗ ಡೆಫಿನೆಟ್ಲಿ, ಹಾಗಾದ್ರೆ ಈ ಒಂದು ಎಕ್ಸ್ಟ್ರಾ ಇನ್ಕಮ್ ನಿಮ್ಗೆ, ಅದಕ್ಕೋಸ್ಕರ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಓಕೆ, ಇದ್ರ ಬಗ್ಗೆ 100% ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು 1 ಇಯರ್ ಒಳಗೆ ನಿಮ್ಮ ಡ್ರೀಮ್ ಕಾರ್ ನೀವು ತಗೋಬಹುದು ಅಂತ ನೀವು ಒಂದು ಕರೆಕ್ಟಾಗಿ ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೇಳಿದಾಗ ಡೆಫಿನೆಟ್ಲಿ ನಮ್ಮ ಜೊತೆಗೆ ಇರ್ತಾರೆ ಅವ್ರು. ಅದೇ ರೀತಿಯಾಗಿ ಗೃಹಿಣಿಯರು, ಮನೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಈಗ ಏನಾಗುತ್ತೆ, ತುಂಬ ಲೇಡೀಸ್, ನಾ ಹೇಳ್ತಾ ಇರೋದು, ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮತ್ತೊಂದು ನಾವು ಬಿಹಾರನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಇಲ್ಲಿ. ಸರಿ, ಅದು ಹಾಗೆ ಮುಂದೆ ಹೋಗ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ನೋಡಿ, ಗೃಹಿಣಿಯರು ಮನೆಯಲ್ಲಿ ಇರ್ತಾರೆ. ಅವ್ರಿಗೆ ಪ್ರಾಬ್ಲಮ್ಸ್ ಏನಂತಂದ್ರೆ, ಅವ್ರಿಗೆ ನೋಡಿ, ಒಬ್ಬ ದುಡಿತಾ, ಸರಿ ಕೇಳ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ದುಡಿತಾ ಇರ್ತಾನೆ, ಬಟ್ ಅವ್ರಿಗೆ ಏನಾಗುತ್ತೆ, ಮನೇಲಿ ತುಂಬಾ ಜನ ಇರ್ತಾರೆ, ಮಕ್ಕಳು ಇರ್ತಾರೆ, ಅತ್ತೆ ಮಾವ ಇರ್ತಾರೆ. ಓಕೆ, ಹೆಂಡತಿ, ಹೀಗೆ ಹಾಕೊಂಡು ಸಿಸ್ಟರ್ ಇರ್ಬೋದು, ಅವ್ರ ಸಿಸ್ಟರ್ ಒಬ್ಬರು ಇರ್ಬೋದು ಮನೆಯಲ್ಲಿ. ಹೀಗೆ ಒಂದು 7-8 ಜನ ಮನೆಯಾಗಿದ್ದಾಗ ದುಡಿಯೋನು ಒಬ್ಬನು. ಆದ್ರೆ ಏನಾಗುತ್ತೆ, ಸಾಕಾಗೋದಿಲ್ಲ, ಬಹಳ ಕಷ್ಟ, ಸಾಕಾಗೋದಿಲ್ಲ. ಹೀಗೆ ಹಾಕೊಂಡು ಅವನೇನಾಗುತ್ತೆ, ಅವನು ಎಕ್ಸ್ಟ್ರಾ ಇನ್ಕಮ್ ಬಿಡಿ, ಅಂದ್ರೆ ಅವನಿಗೆ ಬಿಡಿ, ಡ್ರೀಮ್ ಬಿಡಿ, ಬಂದಿದ್ದೇ ಸಾಕಾಗೋದು, ಮತ್ತೆ ಎಕ್ಸ್ಟ್ರಾ ಕಡೆ ಬೇರೆ ಕಡೆ ತಗೋಬೇಕು ಈ ತರ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈಗ ನೀವು ನಿಮ್ಮ ಅಪ್ಲೈನ್, ಈಗ ನೀವು ಬಿಸ್ನೆಸ್ ಪಾರ್ಟ್ನರ್ ಇದ್ದೀರಿ, ನಿಮ್ಮ ಅಪ್ಲೈನ್ ಕರ್ಕೊಂಡು ಹೋಗಿ ಗಂಡ ಹೆಂಡತಿ ಮನೆಯಲ್ಲಿ ಕುತ್ಕೊಳ್ಳಿ, ಗಂಡ ಹೆಂಡತಿ ಕುತ್ಕೊಳ್ಸಿ ಮಾತಾಡಿ. ಸರ್, ನಿಮ್ಗೀಗ ಸ್ಯಾಲ್ರಿ ಈಗ ಆಲ್ರೆಡಿ ಬರ್ತಾ ಇದೆಯಲ್ಲ? ಹೌದು ಸರ್, ಬರ್ತಾ ಇದೆ, ಒಂದು 25,000 30,000 ಬರ್ತಾ ಇರ್ಬೋದು. ಈಗ ಹೇಗೆ ಸರ್, ಇದೆಲ್ಲ ಸಾಕಾಗ್ತದೆ, ಎಕ್ಸ್ಟ್ರಾ ನೀವು ಏನು ಇದು ಮಾಡ್ತಾ ಇದ್ದೀರಿ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ಎಲ್ಲಿ ಸರ್, ಏನು ಇದು ಕಾಸ್ಟ್ಲಿ ಇದೆ, ಎಲ್ಲಿ ಎಲ್ಲಿ ನಮಗೆ ಉಸಿರಾಡಕ್ ಟೈಮ್ ಇಲ್ಲ ಸರ್, ಹಾಗೆ ಹೀಗೆ ಎಲ್ಲ ಹೇಳ್ತಿರ್ತಾರೆ ಅವ್ರು ಗಂಡ ಹೆಂಡತಿ. ಹಾಗಾದ್ರೆ ಆಮೇಲೆ ಮೇಡಮ್ಗೆ ನೀವು ಹೇಳಿ, ಮೇಡಮ್ ನೀವು ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಕೆಲಸವನ್ನ, ಈಗ ನೋಡಿ ತುಂಬಾ ಜನ ಏನ್ ಹೇಳ್ತಾರೆ, ಕೆಲವರು ಲೇಡೀಸ್ಗೆ ಏನ್ ಪ್ರಾಬ್ಲಮ್ಸ್ ಗೊತ್ತಾ, ಅವರು ಕೆಲವು ನೀವು ನಾವೆಲ್ಲ ಹೋದಾಗೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಾವು ಓದಿಲ್ಲ ಸರ್, ನಾವು ಅಷ್ಟೊಂದು ಓದಿಲ್ಲ ಸರ್, ನಮಗೆ ಜಾಬ್ ಓದಿದ್ರೆ ನಾವು ಸಿಗ್ಬೋದು ಜಾಬು, ಬಟ್ ನಾನು ಓದಿಲ್ಲ ಸರ್. ಎಷ್ಟು ಓದಿದ್ರಿ? ಏನೋ ಒಂದು SSLC ಫೇಲ್ ಆಗಿದ್ದೀನಿ ಸರ್, 8th ಓದಿದ್ದೀನಿ, 9th. ಅವರಿಗೆ ಸರಿಯಾಗಿ ನೀವು ಮೈಂಡ್ ಸೆಟ್ ಮಾಡಿ, ನೀವು ಓದ್ದಾನೆ ಇದು ಮನೇಲಿ ಕೂತ್ಕೊಂಡೆ ನೀವು ಒಂದು 25,000 50,000 ಹೇಗೆ ತಗೋಬಹುದು ಅವ್ರಿಗೆ ಹೇಳಿದಾಗ, ಡೆಫಿನೆಟ್ಲಿ ಅವ್ರಿಗೆ ಆಸೆ ಇರುತ್ತೆ, ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು, ನನ್ನ ಅಕೌಂಟಲ್ಲಿ ದುಡ್ಡು ಹೋಗ್ಬೇಕು, ನನಗೂ ಗೋಲ್ಡ್ ಮಾಡಿಸ್ಬೇಕಂತ ಇರುತ್ತೆ ಅವ್ರಿಗೆ, ಮನೆ, ನಂದು ಸ್ವಂತ ಮನೆ ಬೇಕು ಅಂತ ಇರುತ್ತೆ. ತುಂಬಾ ಡ್ರೀಮ್ಸ್ ಇರೋದೇ ಲೇಡೀಸ್ಗೆ. ನಾವು ತಿರುಗ್ತಾ ಇರ್ತೇವೆ, ಸುಮ್ಮನೆ ನಡೀತಾ ಇರ್ತದೆ, ಬಟ್ ತುಂಬಾ ಡ್ರೀಮ್ಸ್ ಇರೋದು ಯಾರಿಗೆ? ಲೇಡೀಸ್ಗೆ ತುಂಬಾ ಡ್ರೀಮ್ಸ್ ಇರುತ್ತೆ. ನನ್ನ ಮಕ್ಕಳು ಈ ಸ್ಕೂಲಲ್ಲಿ ಬೇಕು, ನನ್ನ ಮಕ್ಕಳು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಒಂದು ಹೋಗ್ಬೇಕು ಅಂತ ತುಂಬಾ ಇರುತ್ತೆ. ಈಗ ನೋಡಿ, ಈಗ ನಾವು ಸಿರ್ಸಿಂದ ಬೆಳ್ಕೊಂಡ್ ಬಂದೆ. ಎದಕ್ಕೆ ಬಂದೆ ಗೊತ್ತುಂಟ? ಒಂದು, ನಮ್ದು ಇಲ್ಲಿ ಉತ್ತರ ಕನ್ನಡ ನಮ್ಮ ಟೀಮ್ ಇದೆ. ಎರಡನೇದು ಹೆಂಗ್ ಗೊತ್ತು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು. ಇಲ್ಲಿ ಬೆಳಗಾಂನಲ್ಲಿ ಟಾಪ್ ಕಾಲೇಜ್ ಯಾವುದು? JIT ಕಾಲೇಜ್. 5 lakhs ಡೊನೇಷನ್ ಸ್ಟಾರ್ಟಿಂಗ್ ನಾವು 10 ವರ್ಷದ ಹಿಂದೆ 5 lakh ಡೊನೇಷನ್ ಕೊಟ್ವಿ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ನಮಗೆ ದುಡ್ಡು ಬರ್ತಾ ಇದೆ, ನೋ ಪ್ರಾಬ್ಲಮ್, ಲಕ್ಷ ಗಂಟೆ ದುಡ್ಡು ಬರ್ತಾ ಇದೆ, ಬಟ್ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ, ಅವ್ರಿಗೆ ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ಎಲ್ಲ ತಾಯಂದಿಕ್ಕರಿಗೆ ಆಸೆ ಇದೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಹಾಕೊಂಡು ನಾವ್ ಏನ್ ಮಾಡ್ಬೇಕು, ಅವರ ಡ್ರೀಮ್ ಅನ್ನ ನಾವು ಫುಲ್ಫಿಲ್ ಮಾಡ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಹಾಕೊಂಡು ನಾವ್ ಏನ್ ಮಾಡ್ಬೇಕು, ಅವರಿಗೆ ಸರಿಯಾಗಿ ಕನ್ವಿನ್ಸ್ ಮಾಡಿದಾಗ ಡೆಫಿನೆಟ್ಲಿ ಅವಾಗ ಅವರು ಸಾಥ್ ಕೊಡೋದು ಅಂದ್ರೆ, ಅವ್ರ ಗಂಡನು ಆ ಲೇಡಿಗೆ ಸಾಥ್ ಕೊಡ್ತಾರೆ, ಅವರ ಮಾವ ಅತ್ತೆ ಸಾಥ್ ಕೊಡ್ತಾರೆ, ಅವರ ಆ ಲೇಡಿ ಅವರ ಮನೆ ಅಂದ್ರೆ, ಅವರ ಮಾವ ಅಂದ್ರೆ ಅವರು, ಈಗ ನೀವು ಹೆಂಡತಿ ಎಲ್ಲಿ ಇರ್ತಾರೆ, ಅವ್ರ ಕಡೆಯವರು ಅವ್ರಿಗೆ ಸಾಥ್ ಕೊಡ್ತಾರೆ. ಹೀಗೆ ಹಾಕೊಂಡು ನಿಮ್ಮ ಕೆಲಸದ ಜೊತೆಗೆ ಎಷ್ಟೋ ಜನ ಲೇಡೀಸ್ ಕೆಲಸ ಬಿಟ್ಬಿಟ್ಟಿದ್ದಾರೆ, ಜಾಬ್ ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ಅತ್ತೆ ಮಾವ ನೋಡ್ಕೋಬೇಕು, ಗಂಡನ್ ನೋಡ್ಕೋಬೇಕು, ಅವ್ರಿಗೆಲ್ಲ ರೆಡಿ ಮಾಡಬೇಕು. ಇದು ಎಲ್ಲ ಹಿಂಗೆ ಹಾಕೊಂಡು ಎಷ್ಟೋ ಜನ ಆ ಅವ್ರು ಏನ್ ಮಾಡಿದ್ದಾರೆ, ಅವರ ಡ್ರೀಮ್ ಅನ್ನ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಹಾಗಾಕೊಂಡು ನಾನು ಹೇಳ್ತಿದ್ದೀನಿ, ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲಿ 2 ಗಂಟೆ ಇದಕ್ಕೆ ಟೈಮ್ ಕೊಡಿ. ಇದನ್ನ ನೀವು ಕನ್ವಿನ್ಸ್ ಮಾಡಬೇಕು. 2 ಗಂಟೆ ಟೈಮ್ ಕೊಟ್ಟಾಗ ನೀವು ನೋಡಿ, ನೀವು ಮನೆಯಲ್ಲಿ ಕುತ್ಕೊಂಡು ಹೇಗೆ ಮಾಡ್ಬೋದು, ಮನೆಯ ಜೊತೆಗೆ ನಿಮ್ಮ ಇದ್ರ ಜೊತೆಗೆ ಹೇಗೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಕೊಟ್ಟಾಗ 100% ಅವ್ರು ನಮ್ಮ ಜೊತೆಗೆ ಇರ್ತಾರೆ. ನಾವು ಹೆಲ್ಪ್ ಮಾಡ್ತೀವಿ ಅಂತ ನೀವು ಗ್ಯಾರಂಟಿ ಕೊಡಿ ಅವ್ರಿಗೆ, ಡೆಫಿನೆಟ್ಲಿ. ಆಮೇಲೆ ಇಲ್ಲಿ ನೋಡಿ, ಸೀನಿಯರ್ ಸಿಟಿಜನ್, ಈಗ ನೀವು ಒಂದು ಹೇಳ್ಬೇಕು, ಈಗ ನೋಡಿ ನಮಗೆ ನೆಕ್ಸ್ಟು ನಾವು ಸೀನಿಯರ್ ಸಿಟಿಜನ್ ಆದ್ಗಡೆ ಏನಾಗತ್ತೆ, ಈಗ ನಮಗೆ ಅಪ್ಪ ಅಮ್ಮ ಈಗ ಏನಾಗತ್ತೆ, ನಮಗೆ
ನಮ್ಮ ಮಕ್ಕಳ ಮದುವೆ, ಮಗಳ ಮದುವೆ, ಅದು ಇದು ಅದರಲ್ಲೇ ಬ್ಯುಸಿ ಆಗಿರ್ತೀವಿ. ಎಲ್ಲರಿಗೂ ಇದು ಬರೋದಿಲ್ಲ ಅಂದ್ರೆ, ಎಲ್ಲರಿಗೂ ನಿಮ್ಗೆ ಗೌರ್ಮೆಂಟ್ ಅಂದ್ರೆ ಏನ್ ಗೊತ್ತಂತ, ಇದು ಅಂದ್ರೆ ಪೆನ್ಷನ್ ಬರೋದಿಲ್ಲ. ಸರಿ ತಿಳ್ಕೊಳ್ಳಿ, ಎಲ್ರಿಗೂ ಗೌರ್ಮೆಂಟ್ ಇಲ್ಲ. ನಾನು ನಿನ್ನೆ ಅದೇ ಮಾಲಿಕ್ಪುರದಲ್ಲಿ ಕೇಳಿದೆ, ಅಷ್ಟು ಜನ ಒಂದು ಸುಮಾರು ಒಂದು 50-60 ಜನ ಇದ್ದಾರೆ. ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಒಬ್ಬನಿಗೆ ಪೆನ್ಷನ್ ಕೈ ಎತ್ತಿದ್ರು. ಅವ್ರು ಒಬ್ಬರು, ಸರ್ ನನಗೆ ಒಂದು ಪೆನ್ಷನ್ ಬರ್ತದೆ. ಅಷ್ಟು ಜನ ಹಾಗಾದ್ರೆ ಯಾರಿಗೂ ಪೆನ್ಷನ್ ಇಲ್ಲ. ಹಾಗಾದ್ರೆ ಪೆನ್ಷನ್ ಇದು ಬಹಳ ಕಮ್ಮಿ ಅಲ್ವಾ? ಹಾಗಾದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಈಗ ಮುಂದೆ ನಿಮ್ಮ ಮದುವೆ, ಈಗ ನೋಡಿ ಮಕ್ಕಳು ಬಂದ್ರು, ಮಕ್ಕಳು ಬಂದ ನಂತರ ಏನಾಗತ್ತೆ? ಹಾಗಾದ್ರೆ ನಾವು ಏನ್ ಮಾಡ್ತೀವಿ? ಮಕ್ಕಳಿಗೆ ಕೈ ಒಡ್ಡಬೇಕಾಗ್ತದೆ ಪದೇ ಪದೇ. ಅದಕ್ಕಿಲ್ಲಪ್ಪ ಮೆಡಿಸಿನ್ಗಿಲ್ಲ, ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ನಾವು ಅವ್ರಿಗೆ ಕೈ ಹುಟ್ಟಬೇಕಾಗ್ತದೆ. ಅವಾಗ ಏನಾಗತ್ತೆ ಗೊತ್ತುಂಟ? ಅವರಿಗೆ ಮದುವೆ ಆಗತ್ತೆ, ಮಕ್ಕಳಾಗ್ತಾರೆ, ಮತ್ತೆ ಮುಂದೆ ಏನಾಗತ್ತೆ? ಮನೆಯಲ್ಲಿ ಕಿರಿಕಿರಿ, ಜಗಳ, ಆಮೇಲೆ ಡಿವೈಡ್ ಆಗುವಂಥದ್ದು. ವಯಸ್ಸಾದ್ಮೇಲೆ ಡಿವೈಡ್ ಆಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಇಲ್ಲ ಅಂದ್ರೆ ವೃದ್ಧಾಶ್ರಮಕ್ಕೆ ನಮ್ಗೆ ಇಡ್ತಾರೆ, ತಂದು ಇಟ್ಟು ಬಿಡ್ತಾರೆ ಅವರು. ಓಕೆ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸಮಸ್ಯೆ ಮುಂದೆ ಬರಬಾರ್ದು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಈಗ ರೆಡಿ ಆಗ್ಬೇಕು. ನಾವು ಏನ್ ಮಾಡ್ಬೇಕು? ಎಸ್, ಈಗ ವಯಸ್ಸಾಗಿದೆ, ಒಂದು 60 ವರ್ಷ, 65 ವರ್ಷ, 70 ವರ್ಷ, ನೋ ಪ್ರಾಬ್ಲಮ್. ಈಗ ನೀವು ಏನ್ ಮಾಡ್ಬೋದು? ಒಂದು 20-25 ವರ್ಷದವರೆಗೆ ಮೆಂಬರ್ಶಿಪ್ ಮಾಡಿಸಿ. 2-3 ವರ್ಷದಲ್ಲಿ ನೋಡಿ ಇನ್ಕಮ್ ಜನರೇಟ್ ಆಯ್ತು. ಒಂದು ಸಿಂಗಲ್ ಮೆಂಬರ್ಶಿಪ್ ಇಂದನೂ ನೀವು ಇನ್ಕಮ್ ಜನರೇಟ್ ಮಾಡ್ಬೋದು. ಸಿಂಗಲ್ ಮೆಂಬರ್ಶಿಪ್ ಇಂದ ನೋಡಿ, ಒಂದು ಸಿಂಗಲ್ ಮೆಂಬರ್ಶಿಪ್. ಈಗ ರಾಜೀವ್ ಬರ್ತಾ ಇದಾರಲ್ವಾ, ಈಗ ನಮ್ಮ ಇದಕ್ಕೆ ರೆಕಗ್ನಿಷನ್, ಅವ್ರು ನೋಡಿ ಒಂದು ಸಿಂಗಲ್ ಮೆಂಬರ್ಶಿಪ್, ಬಿಹಾರ್ ಟೀಮ್ ಬಂತು, 5 ಲಕ್ಷ ಬರ್ತಾ ಇದೆ ಅಲ್ರಿ ಆ ಲೈನಿಂದ ಅವನಿಗೆ. ಅರ್ಥ ಮಾಡ್ಕೊಳ್ಳ, 5 ಲಕ್ಷ ಒಂದು ಸಿಂಗಲ್, ಒಂದು ಟ್ರೈನ್ ನಲ್ಲಿ ಒಂದು ಕಾಫಿ ಕುಡಿಸಿದ್ಕೆ ಆ ಲೈನ್ ನಿಂದ 5 ಲಕ್ಷ ಇನ್ಕಮ್ ಬರ್ತಾ ಇದೆ ಅಂದ್ರೆ, ನೀವು ಸಿಂಗಲ್ ಒಂದು ಹೆಂಗ್ ಸ್ಟಾರ್ಟ್ ಮಾಡಿ, ಹೆಂಗ್ ಇರ್ತಾರೆ ಅವ್ರ ಅವ್ರಿಗೆ ಮಾಡಿ ಗೊತ್ತಾಗತ್ತೆ ನಿಮ್ಗೆ. ಆದ್ರಿಂದ ಈಗ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಯಾವ ವಯಸ್ಸಿನಲ್ಲೂ ಸರ್ ನಾವು ಬಿಸ್ನೆಸ್ ಈ ವಯಸ್ಸಲ್ಲೂ ಮಾಡ್ಬೋದು? ಡೆಫಿನೆಟ್ಲಿ ಮಾಡ್ಬೋದು. ಮನೇಲಿ ಕೂತ್ಕೊಂಡ್ರೆ ಏನ್ ಬರುತ್ತೆ? ಮನೇಲಿ ಕೂತ್ಕೊಂಡ್ರೆ ಇದೆ ಹಾಳು ಹಾಳು ರಗಳೆ, ಅವ್ರದ್ದು ಕಿರಿಕಿರಿ, ಇವ್ರದ್ದು ಕಿರಿಕಿರಿ. ನೀವು ಹೊರಗಡೆ ಬನ್ನಿ, 60-70 ವಯಸ್ಸು ನಿಮ್ಗಿದೆ, ಹೊರಗಡೆ ಬನ್ನಿ. ಹೊರಗಡೆ ಬಂದು ಏನೇ ಗೊತ್ತುಂಟ? ವಿಶಾಲವಾದ ಜಾಗ, ಎಲ್ಲರಿಗೂ ನೀವು ಹೆಲ್ಪ್ ಮಾಡಿ. ದೇಶದ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಿ, ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿ. ಅವಾಗ ಏನಾಗುತ್ತೆ ಗೊತ್ತುಂಟ? ನಿಮ್ಮ ಕೆಳಗಡೆ ಎಂತ ಒಂದು ಸ್ಟಾರ್ ಸಿಗ್ತಾರಂತ ಹೇಳಲಿಕ್ಕಾಗಲ್ಲ. ಅವಾಗ ನಿಮ್ಮ ಲೈಫ್, ನೀವು ಇರುವವರೆಗೂ ನಿಮ್ಗೆ ಯಾವುದಕ್ಕೆ ಯಾರಿಗೂ ಕೈ ಒಡ್ಡುವ ಅವಶ್ಯಕತೆ ಇಲ್ಲ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಹಾಕೊಂಡು ಇದು ದೊಡ್ಡ ಸಬ್ಜೆಕ್ಟ್ ಇದೆ, ನಾನು ಶಾರ್ಟ್ ಆಗಿ ಮುಗಿಸ್ತಾ ಇದ್ದೀನಿ. ಹಾಗೆ ಹಾಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ, ಎ ಐ, ಈಗ ಗೊತ್ತೇ ಇದೆ. ಈಗ ನೋಡಿ ಏನಾಗುತ್ತೆ, ತುಂಬಾ ಜನ ಕೆಲಸ ಕಳ್ಕೊಂತ ಇದ್ದಾರೆ. ಎಷ್ಟು ಜನ ನಮಗೆ ವರ್ಕ್, ಜಾಬ್ ಜಾಬ್ ಎಲ್ಲ ನೋಡಿ. ನೋಡಿ, ಅಮೆಝಾನ್ದಲ್ಲಿ, ಅಮೆರಿಕದಲ್ಲಿ 1000 ಗಂಟ್ಲೆ ಜನ ಅಮೆಝಾನ್ ಈ ಫ್ಯಾಕ್ಟ್ರಿಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಎ ಐ. ಎಲ್ಲ ರೋಬೋ ಬಂದ್ಬಿಟ್ಟಿದಾವ, ಎಲ್ಲ ರೋಬೋ. ಎ ಐ ಇದೆ ಅಲ್ಲ, ಇದು ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ಈಗ ಮನುಷ್ಯ ಹೇಗೆ ಥಿಂಕ್ ಮಾಡ್ತಾನೆ ಅದೇ ತರ ಅವ್ರಿಗೆ ಏನ್ ಮಾಡಿದ್ದಾರೆ, ಆ ತರ ಅವ್ರಿಗೆ ಸ್ಟ್ರಕ್ಚರ್ ರೆಡಿ ಮಾಡಿಬಿಟ್ಟಿದ್ದಾರೆ. ಆ ತರ ಒಂದು ಅವ್ರಿಗೆ ಸಾಫ್ಟ್ವೇರ್ ರೆಡಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ಮನುಷ್ಯ ಹೇಗೆ ಥಿಂಕ್ ಮಾಡ್ತಾನೆ ಅದೇ ತರ ಥಿಂಕ್ ಮಾಡುತ್ತೆ, ಅದೇ ತರ ಅವ್ರ ಕೆಲಸ ಮಾಡುತ್ತೆ. ನನಗೆ ನೋಡಿ, 100 ರೂಪಾಯಿ ನಾನು ಕೊಟ್ಟು ದುಡಿಸ್ಕೊಂತ ಇದ್ದೀನಿ. ಅದು 10 ರೂಪಾಯಿದಲ್ಲಿ ಮಾಡೋದಾದ್ರೆ ನಾನು 100 ರೂಪಾಯಿ ಯಾಕೆ ಕೊಡ್ತಾ? ನಾನು ನನ್ನ ಲಾಭ ಬೇಕಲ್ಲ, 100 ರೂಪಾಯಿ ನಾನು ಅವ್ನಿಗೆ ಯಾಕೆ ಕೊಡ್ತಿದ್ದೀನಿ? ಹಾಗೆ ಈಗ ಆಗಿದೆ, ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲರಿಗೂ ಹೊರಗೆ ಹೋಗ್ತಾ ಇದ್ದಾರೆ. ಈಗ ಮತ್ತೆ ಏನ್ ಗೊತ್ತುಂಟ? ನಿಮ್ಗೆಲ್ಲ ಸಿಸ್ಟಮ್ ಎಲ್ಲ ನೋಡಿ ಏನಾಗೈತೆ, ಕಾರ್ಗೆಲ್ಲ ಈ ಎ ಐ ಎಲ್ಲ ಸಿಸ್ಟಮ್ ಬಂದ್ಬಿಟ್ಟಿದೆ. ನೀವು ಇಲ್ಲಿಂದ ನಿಮ್ಗೆ ಆಪರೇಟ್ ಮಾಡಿದರೆ ಸೀದಾ ನಾನು ಎಲ್ಲಿ ಹೋಗ್ತೀನಿ? ಉಡುಪಿಗೆ ಬಂದ್ಬಿಡ್ತೀನಿ. ಕಾರ್ ತಗೊಂಡೋಗ್ಬಿಡ್ತದೆ ಉಡುಪಿಗೆ, ನಾನು ನಿದ್ರೆ ಮಾಡ್ತಾ ಇರ್ಬೋದು ಎ ಸಿಯಲ್ಲಿ. ಹಾಗೆ ಅಂಥವೆಲ್ಲ ಕಾರ್ ನೀವು ತಗೋಬೇಕಂದ್ರೆ ಇದರಲ್ಲಿ ವರ್ಕ್ ಮಾಡ್ಬೇಕಷ್ಟೇ. ಓಕೆ, ಹಾಗೆ ಅದರಿಂದ ಮುಂದೆ ಬಹಳ ಫ್ಯೂಚರ್ ಬಹಳ ಕಷ್ಟ ಇದೆ. ಅದಕ್ಕೋಸ್ಕರ ಈಗ ನಿಮ್ಮ ನೆಟ್ವರ್ಕ್ ಒಂದೇ ನಿಮಗೆ ಬಚಾವ್ ಮಾಡೋದು. ಯಾಕಂದ್ರೆ ನಿಮ್ಮ ಟೀಮ್ ನಿಮಗೆ ಬಚಾವ್ ಮಾಡುತ್ತೆ ಅಷ್ಟೇ. ಹಾಗಾಕೊಂಡು ಇದ್ರ ಬಗ್ಗೆ ತುಂಬಾ ಇದೆ, ನಾ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಕೊಂಡು ಜಸ್ಟ್ ಓಕೆ, ಅವಾಗ ಏನ್ ಮಾಡ್ತೀರಿ? ಟುಡೇ, ಈಗ ನಿಮ್ಮ ಡೇ, ಈಗ ನಿಮ್ಮದು, ಈಗ ನೀವು ಏನ್ ಮಾಡ್ಬೇಕೀಗ? ಇದ್ರ ಒಳಗಡೆ ನುಗ್ಗಬೇಕು, ಅದೇ ಹೇಳ್ತಾ ಇರೋದು. ಈಗ ನೀವು ಇದ್ರೊಳಗೆ ನುಗ್ಗಿದಾಗ ಮಾತ್ರ ಈಗ ನಾವು ಸಕ್ಸಸ್ ಆಗತ್ತೆ. ಇದನ್ನು ನಾವು ಜನರಿಗೆ ಸರಿಯಾಗಿ ತಿಳಿಸ್ಕೊಟ್ಟಾಗ ಮಾತ್ರ ನಾವು ನಮಗೆ ಬರ್ತದೆ. ಅದೇ ತೀರಿ ಸ್ಟೂಡೆಂಟ್, ಯಂಗ್ಸ್ಟಾರ್ ಇರ್ತಾರೆ. ಈಗ ನಿಮ್ಮ ಮನೇಲಿ ಕಾಲೇಜ್ ಎಲ್ಲ ಹೋಗ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಎಲ್ಲ ಮೀಟಿಂಗ್ನಲ್ಲೆಲ್ಲ. ಈಗ ನೋಡಿ, ನಮ್ಮ ಮಗಳು JIT ಕಾಲೇಜ್ ಹೋಗ್ತಾ ಇದ್ಲು. ಓಕೆ, ಅವಾಗ ಏನಾಯ್ತು ಗೊತ್ತುಂಟ? ಅವಳಿಗೆ ಅವಳು ನೋಡ್ಬಿಟ್ಟು ನೀವು ಯಾವ ಸೋಪ್ ಹಚ್ತಾ ಇದ್ದೀರಿ ಕೇಳಿದಾಗ ಅವಳು ಹೇಳ್ತಾ ಇದ್ಲು, ಅದು ಮಲೇಷಿಯನ್ ಗ್ಯಾನೋಡರ್ಮಾ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ, ಮಶ್ರೂಮ್ ಸೋಪ್ ಅಂತ ಇತ್ತು. ತಿಂಗಳಿಗೆ ಸುಮಾರು ಒಂದು 60-70 ಸೋಪ್ ಮೂವ್ಮೆಂಟ್ ಆಗ್ತಾ ಇದೆ. ಸೀಸ್ ಈಗ ಅವಳು ಸ್ಟಾರ್ ರೂಬಿ. ನಾನು ಯಾಕೆ ಹೇಳ್ತಾ ಇದ್ದೀನಿ? ಹಾಗಾದ್ರೆ ನೀವು ಯಾರು ನೋಡಿ, ಅವಳು ಖರ್ಚು ಅವಳು ಮಾಡ್ಕೊತಾ ಇದ್ಲು. ಅವಳು ಖರ್ಚು ಅವಳಿಗೆ, ಎಸ್ ನನ್ಗೆ ರೆಡಿ, ಒಂದು ಸೋಪಲ್ಲಿ ನನಗೆ ಇಷ್ಟು ಉಳಿತದೆ, ಎಸ್ ನೀನೇ ಇಟ್ಕೊಂಬ ಅದು. ಹೀಗೆ ಅಷ್ಟು. ಯಾಕೆ ನಾನು ಹೇಳ್ತಾ ಇದ್ದೀನಿ? ಈಗ ನೋಡಿ ಅವ್ರಿಗೆ, ಅವ್ರು ಬಿಡಿ, ಈಗ ಒಂದು
ಜಾಬ್ ಸಿಕ್ಕಿದೆ 1 ಇಯರ್ ಆಯ್ತು, ಅದು ಬೇರೆ ವಿಷಯ. ನಾನು ಹೇಳ್ತೇನೆ ಹಾಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಗೆ ಏನು ಗೊತ್ತುಂಟಾ, ಅವ್ರಿಗೆ ಏನು ಗೊತ್ತುಂಟಾ, ಲೈಫಲ್ಲಿ ಎಂಜಾಯ್ ಮಾಡ್ಬೇಕಂತ ಇರುತ್ತೆ, ಕಾಲೇಜ್ನಲ್ಲಿ ಡ್ರೆಸ್ ಮಾಡ್ಕೋಬೇಕಂತ ಇರುತ್ತೆ, ಲ್ಯಾಪ್ಟಾಪ್ ಬೇಕಾಗಿರುತ್ತೆ, ಐಫೋನ್ ಬೇಕಾಗಿರುತ್ತೆ. ಸರಿ ಕೇಳ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ತಂದೆ ತಾಯಿ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವರು ಡೊನೇಷನ್ ತುಂಬುವುದೇ ಕಷ್ಟ, ಕಾಲೇಜ್ ಕಳ್ಸೋದೇ ಕಷ್ಟ. ಹಾಗೆ ಹಾಕೊಂಡು ಅವ್ರನ್ನ ಒಂದು ಇದು ಮಾಡ್ಲಿಕ್ಕೆ ಆಗತ್ತಾ? ನಾವು ಕುತ್ಕೊಂಡು ಮಾತಾಡಿಸ್ಬೇಕು ಸ್ಟೂಡೆಂಟ್ಗೆ. ಸರಿ, ನಿಮ್ದು ಏನಪ್ಪಾ, ಹೀಗೆ ನಿಂಗೆ ಐಫೋನ್ ತಗೊಳ್ಳಿಕ್ಕೆ ಆಸೆ ಇದೆಯಾ? ಎಸ್, ಡೆಫಿನೆಟ್ಲಿ ಸರ್. ಮೊಬೈಲ್, ಒಂದು ಲ್ಯಾಪ್ಟಾಪ್ ಬೇಕೇ ಬೇಕು ಸರ್. ಲ್ಯಾಪ್ಟಾಪ್ ಫಾದರ್ಗೆ ಹೇಳ್ತಾ ಇದ್ದೀನಿ, ಕೊಡಿಸ್ತಾ ಇಲ್ಲ ಸರ್. ಅವ್ರ ಪ್ರಾಬ್ಲಮ್ ಅವ್ರಿಗೆ ಆಗೋದಿಲ್ಲ. ಅವಾಗ ನೀವು ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡ್ಬೇಕು. ಇಲ್ಲ, ನೀನು ನಿನ್ನ ನಿನ್ನ ಸ್ಟಡಿ ಜೊತೆಗೆ ಈ ಒಂದು ಸ್ಟೂಡೆಂಟ್ ಒಂದು ಸಮೂಹ ಮಾಡಿಕೊಂಡು ನೀವು ಈ ಒಂದು ಸಿಸ್ಟಮ್ ಅಲ್ಲಿ ಬಂದರೆ, ನಿನ್ನ ತಿಂಗಳಿಗೆ ಒಂದು 25,000 50,000 ನೀವು ಅರ್ನಿಂಗ್ ಮಾಡ್ಕೋಬೋದಲ್ಲ. ಅದರಲ್ಲಿ ನೀನು ಡ್ರೆಸ್ ಮಾಡ್ಕೋ, ಏನ್ ಬೇಕಾದ್ರೂ ತಗೋ, ನೀವು ಒಂದು ಬುಲೆಟ್ ಬೈಕ್ ಬೇಕಾದ್ರೆ ಬುಲೆಟ್ ತಗೋ. ಇದನ್ನ ನೀವು ಕನ್ವಿನ್ಸ್ ಮಾಡಿ 100% ಸ್ಟೂಡೆಂಟ್ ನಿಮ್ ಜೊತೆಗೆ ಇರ್ತಾರೆ. ಡೆಫಿನೆಟ್ಲಿ, ಡೆಫಿನೆಟ್ಲಿ. ನಾನು ಅದನ್ನ ಹೇಳ್ತೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ. ಡೆಫಿನೆಟ್ಲಿ ಸ್ಟೂಡೆಂಟ್ ನಮ್ಮ ಜೊತೆ ಬರ್ತಾರೆ. ಅದೇ ರೀತಿಯಾಗಿ ಓಕೆ, ಎಂಪ್ಲಾಯ್ಮೆಂಟ್ಸ್ ನೋಡಿ, ಎಷ್ಟು ಜನ ಕೆಲಸ ಇಲ್ಲ, ನಾವು ಅವ್ರಿಗೆ ಬಿಡ್ತೀವಿ, ಬರೀ ಕಾಯಿಲೆಯಿಂದ ಹೋಗ್ತಾ ಇದ್ವಿ. ನಾವು ಹೋಗೋದು ಬೇಡ ಅಂತಲ್ಲ, ಕೊಡಿ. ಬಟ್ ಹುದ್ದೆ ನಾವು ಬಂದಿದ್ದು ಫಸ್ಟ್ ಡಿಎಕ್ಷನ್ಗೆ ಅದಕ್ಕೆ ಅಂತಂದ್ರೆ, ನಾವು ಏನಾಗತ್ತೆ, ನಮಗೆ ಸೆಕ್ಯೂರಿಟಿ ಬೇಕು. ಸೆಕ್ಯೂರಿಟಿ ಬೇಕಾದ್ರೆ ಇಂಥ ಪೀಪಲ್ಸ್ ನಮ್ಮ ಜೊತೆ ಬೇಕು, ಇಂಥ ಜನ ನಮ್ಮ ಜೊತೆಗೆ ಬೇಕು. ಇವ್ರು ಇದ್ದಾಗ ಮಾತ್ರ ನಮಗೆ ಸೆಕ್ಯೂರಿಟಿ. ನಾವು ಇಲ್ಲ ಅಂದ್ರೆ ನಾವು ಸೇಲರ್ಸ್ ಆಗ್ಬಿಡ್ತೀವಿ. ಪ್ರಾಡಕ್ಟ್ ಸೇಲ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಸೇಲ್ ಮಾಡಿದ್ರೆ ಏನಾಗತ್ತೆ ನಿಮ್ಗೆ ಗೊತ್ತಾಗಿದೆ. ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ. ಅದೇ ಅದೇ ಅದ್ರ ಬದಲು ನಾವು ಒಂದು ಬೀಡಾ ಅಂಗಡಿ ಹಾಕ್ಬೋದು, ಕಿರಾಣಿ ಅಂಗಡಿ ಹಾಕ್ಬೋದು. ಆಗ ಅರ್ಥ ಮಾಡ್ಕೊಳ್ಳಿ. ದಿಸ್ ಯೂತ್ ಇದೆ, ಇಂಥ ಒಂದು ಯೂತ್ ಅನ್ನ ನಾವು ರೆಡಿ ಮಾಡಬೇಕು, ಹಿಡ್ಕೋಬೇಕು. ಅವ್ರಿಗೆ ಏನು ಬೇಕೋ ಅದನ್ನ ನಾವು ರೆಡಿ ಮಾಡ್ಕೊಡ್ಬೇಕು. ಓಕೆ, ಲುಕಿಂಗ್ ಫಾರ್ ಎಕ್ಸ್ಟ್ರಾ ಇನ್ಕಮ್. ನೋಡಿ, ಎಕ್ಸ್ಟ್ರಾ ಇನ್ಕಮ್ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಇನ್ಕಮ್ ಬೇಕು ಅವ್ರಿಗೆ. ಹೌ ಟು ಮತ್ತೆ ಅರ್ಲಿ ರಿಟೈರ್ಮೆಂಟ್ ಬೇಕು ಎಲ್ಲರಿಗೂ. ಏನ್ ಗೊತ್ತುಂಟ, ಅಯ್ಯೋ ಸರ್ ನಮ್ಗೆ ದುಡಿಲಿಕ್ಕೆ ಆಗೋದಿಲ್ಲ ಸರ್, 35 ವರ್ಷ ಕೆಲಸ ಮಾಡ್ಲಿಕ್ಕೆ ಆಗೋದು, ನಾನು 2-3 ವರ್ಷ ರಿಟೈರ್ಮೆಂಟ್ ಆಗ್ಬೇಕು ಅಂತ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಎಷ್ಟು ಜನ ಕೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಬಗ್ಗೆ ಹೇಳೋದಿಲ್ಲ, ಅವ್ರಿಗೆ ಬಗ್ಗೆ ಗೊತ್ತಿಲ್ಲ, ಹೇಳ್ತಾ ಇಲ್ಲ ನಾವು. ಅವಾಗ ಅವ್ರು ಏನ್ ಮಾಡ್ತಾರೆ, ಅವ್ರು ಆ ಒಂದು ಇದರಲ್ಲಿ ವೇದಲ್ಲಿ ಹೋಗ್ಬಿಡ್ತಾರೆ. ಅರ್ಲಿ ರಿಟೈರ್ಮೆಂಟ್, ಈ 3 ವರ್ಷದಲ್ಲಿ ನೀವು ರಿಟೈರ್ಮೆಂಟ್ ಹೆಂಗ್ ತಗೋಬೇಕು ನಾನು ನಿಮ್ಗೆ ಅದು ಹೇಳ್ತೀನಿ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ನಾ ಹೇಳ್ತಾ ಇರೋದು. ಆಮೇಲೆ ಪ್ರೊಫೆಷನಲಿಸ್ಟ್, ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ಜನ ಭಯ ಪಡ್ತಾ ಇದಾರೆ ಡಾಕ್ಟರ್ ಅಂತ ಮಾತಾಡ್ಲಿಕ್ಕೆ, ಇಂಜಿನಿಯರಿಂಗ್ ಅಂತ ಮಾತಾಡ್ಲಿಕ್ಕೆ, ಚಾರ್ಟರ್ಡ್ ಅಕೌಂಟರ್ ಅಂತ ಮಾತಾಡ್ಲಿಕ್ಕೆ, ಲಾಯರ್ ಅಂತ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ. ಡೆಫಿನೆಟ್ಲಿ ನಿಮ್ಗೆ ಸರ್, ನೀವು ಇಲ್ಲ ಅಂದ್ರೆ, ಉದಾಹರಣೆ ಡಾಕ್ಟರ್ ಅಂತ ಕೇಳಿ. ಸರ್, ಈಗ ನಿಮ್ಗೆ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು, ನೀವು ಇಲ್ಲ ಅಂದ್ರೆ ನಿಮ್ಮ ಮಿಸ್ಸಸ್ ಆ ಪ್ಲೇಸ್ ಅಲ್ಲಿ ಬರ್ತಾರೆ ಕೇಳಿ. ಅವಾಗ ಹೇಳ್ತಾರೆ, ಅದ್ ಹೆಂಗ್ ಬರ್ಲಿಕ್ಕೆ ಆಗತ್ತೆ? ಹಾಗ ಹಾಗಾದ್ರೆ ನಿಮ್ಮ ಫ್ಯಾಮಿಲಿದು ಸೆಕ್ಯೂರಿಟಿ ಏನು ಅಂತ ಕೇಳಿ, ಅವರಿಗೆ ಗೊತ್ತಾಗತ್ತೆ. ಆಮೇಲೆ ನೀವೆಲ್ಲ ಕೇಳಿ, ನೀವೆಲ್ಲಿ CAಗೆ, ಇಂಜಿನಿಯರಿಗೆಲ್ಲ ಕೇಳಿ. ಈಗ ನೀವೇನೋ ಒಂದು ಇಂಜುರಿ ಆಗಿ ಕೂತ್ಕೊಂಡ್ರು ಮನೆಗೆ, ನಿಮ್ಗೆ ಆಗೋದೇ ಇಲ್ಲ ಮುಂದೆ, ಏನ್ ಮಾಡ್ತೀರಾ ಸರ್, ನಿಮ್ಗೆ ಏನ್ ಸೆಕ್ಯೂರಿಟಿ ಇದೆ ಕೇಳಿ. ಅವಾಗ ಅವರಿಗೆ ಐಡಿಯಾ ಬರುತ್ತೆ. ಆಮೇಲೆ ಅವ್ರಿಗೆ ಕೇಳಿ, ಏನ್ ಗೊತ್ತುಂಟಾ, ಈಗ ನಿಮ್ಗೆ ಒಂದು ಎಸ್ಪೆಷಲಿ ಡಾಕ್ಟರ್ ಅಂತ ಇಟ್ಕೊಳ್ಳಿ. ಡಾಕ್ಟ್ರು ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಡಾಕ್ಟರ್ ಕೇಳಿ, ನೀವು ಡಾಕ್ಟರ್ ಇದ್ದೀರಿ. ಈಗ ಸರ್, ಈಗ ಎಲ್ಲ ಪೇಷಂಟ್ ನಿಮ್ದು, ಸರ್ ಇದೆಲ್ಲ ನಮ್ ಪೇಷಂಟ್ ಅಂತ ಹೇಳ್ತಾರೆ. ಸರ್, ಅವರೆಲ್ಲ ನಿಮ್ ಪೇಷಂಟ್ ಅಲ್ಲ ಸರ್ ಅಂತ ಹೇಳಿ. ಅವಾಗ ಆಮೇಲೆ ಚಾರ್ಟೆಡ್ ಅಕೌಂಟರ್ ಬರ್ತಾರೆ, ನಮ್ ಕಸ್ಟಮರ್ ಅಂತಾರೆ. ಅವಾಗ ಏನ್ ನೀವು ಹೇಳಿ, ಅವರೆಲ್ಲ ನಿಮ್ಮ ಕಸ್ಟಮರ್ ಅಲ್ಲ ಸರ್ ಅಂತ ಹೇಳಿ. ಓಕೆ, ಅವಾಗ ಏನಂತಾರೆ ಅವರು, ಅವಾಗ ಕೇಳಿ, ನಿಮ್ಮ ಕಸ್ಟಮರ್ ಅಲ್ಲ ಸರ್, ಅವ್ರು ನಮ್ಮ ಕಸ್ಟಮರ್ ರೀ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಪೇಷಂಟು ಅಂತ ಡಾಕ್ಟರ್ಸ್ ಎಲ್ಲ ಇಲ್ಲ ಸರ್, ನಿಮ್ಮ ಅಲ್ಲ. ನೀವು ನಗಾಡ್ತಾ ಹೇಳ್ಬೇಕು, ನಿಮ್ಗೆ ಅಲ್ಲ ಸರ್ ಅದು. ನೀವು ನೋಡಿ, ಒಂದು 15 ದಿನ ನಿಮ್ಮ ಶಾಪ್ ಬಂದ್ ಮಾಡಿ, ನಿಮ್ ಡಾಕ್ಟರ್ ಶಾಪ್ ಬಂದ್ ಮಾಡಿ, ಎಲ್ಲಿ ಹೋಗ್ತಾರೆ ಪೇಷಂಟು? ಪಕ್ಕದ ಕಡೆ ಹೋಗ್ತಾರೆ, ಹೋಗ್ಬಿಡ್ತಾರೆ. ನಿಮ್ಗೆ 10 ವರ್ಷದ ನಿಮ್ಗೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಡಾಕ್ಟರ್ ಅಂತ ಹೇಳ್ತಿರ್ತಾರೆ. ಬಟ್ ನೀವ್ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಡ್ತಾರೆ. ಅವ್ರು ನಿಮ್ಗೆ ಹೆಂಗೆ ಕಸ್ಟಮರ್ ಆಗ್ತಾರೆ ಸರ್? ಆಗೋದಿಲ್ಲ ಅಲ್ವಾ? ಚಾರ್ಟರ್ಡ್ ಅಕೌಂಟರು ಅಷ್ಟೇ, ವಕೀಲರು ಅಷ್ಟೇ, ಇಂಜಿನಿಯರಿಂಗ್ ಅಷ್ಟೇ. ನೀವು 15 ದಿನ ನೀವು ಕಾಲ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಅಲ್ಲಿ ಬೇರೆ ಕಡೆ ಹೋಗಿ ಹಾಗಾಕೊಂಡು, ನಿಮ್ಗೆ ಅವರು ನಿಮ್ಮಿಂದ ನೋಡಿ, ನಿಮಗೆ ನಿಮ್ಮ ಕಸ್ಟಮರ್ ನಿಮ್ಮನ್ನ ರೀಚ್ ಮಾಡೋದಿಲ್ಲ ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಹೇಳಿದ್ರಿ ಅಂದ್ರೆ, ಇದು ಅರ್ಥ ಆಗ್ಬೇಕು ಅವ್ರಿಗೆ. ಈಗ ನೀವು ಹೇಳ್ತೀರ, ನಮ್ಮ ಪೇಷಂಟು, ನಮ್ಮ ಕಸ್ಟಮರು, ಅವರು ನಿಮ್ಮನ್ನ ರೀಚ್ ಮಾಡೋದಿಲ್ಲ, ನೀವಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಹಾಗಾದ್ರೆ ನಿಮಗೆ ರೀಚ್ ಮಾಡೋದು ಒಂದೇ, ನಿಮ್ಮನ್ನ ಶ್ರೀಮಂತರನ್ನ ಮಾಡೋದು ಒಂದೇ, ಏನು ಗೊತ್ತಾ,
ರೀಚ್ ಮಾಡ್ಬೇಕಂದ್ರೆ ನೀವು ಕ್ಲೈಂಟ್ ಅನ್ನ ರೆಡಿ ಮಾಡಬೇಕು. ಕ್ಲೈಂಟ್ ಏನ್ ಸರ್ ಕ್ಲೈಂಟ್? ಎಸ್, ಕ್ಲೈಂಟ್. ನಿಮಗೆ ಏನಾಗುತ್ತೆ, ನಿಮಗೆ ಕಸ್ಟಮರ್ ಅಂತ ನಾವು ಹೇಳ್ತೇವಲ್ಲ, ಅವರು ಕಸ್ಟಮರ್ನ ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡಿ. ಕ್ಲೈಂಟ್ ಅಂದ್ರೆ ಏನ್ ಗೊತ್ತಂತ, ಏನಿಲ್ಲ, ಅವ್ರನ್ನ ನೀವು ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಹೋಗಿ, ಅವ್ರಿಗೆ ನೀವು ಕಾರ್ಡ್ ಮಾಡಿಸ್ತಾ ಹೋಗ್ರಿ, ID ಮಾಡಿಸ್ತಾ ಹೋಗ್ರಿ. ಅವಾಗ ನಿಮ್ಮ ಈ ವ್ಯಾಲೆಟ್ ಅಲ್ಲಿ ಇನ್ಕಮ್ ಬರ್ಲಿಕ್ಕೆ ಚಲುವಾಗುತ್ತೆ ಸರ್. ಹೇಳಿ, ವ್ಯಾಲೆಟ್ ಅಲ್ಲಿ ಕಸ್ಟಮರ್ ಏನ್ ಮಾಡಬೇಕು, ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡಿ. ಅವಾಗ ನಿಮ್ಗೆ ವ್ಯಾಲಿಡ್, ಅವ್ರು ಎಲ್ಲೇ ಹೋದ್ರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು 100 ಪ್ರಾಡಕ್ಟ್, 300 ಪ್ರಾಡಕ್ಟ್ ಬರ್ತದೆ. ಅವ್ರಿಗೆ ಮನೆಗೆ ಏನ್ ಬೇಕಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದು ಬರ್ತದ, ಅದರಲ್ಲಿ ಕೆಲವರು ಬಿಸ್ನೆಸ್ಗೆ ಬರ್ತಾರೆ, ಕೆಲವರು ಲೈಫ್ ಲಾಂಗ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಇದು ಅವಾಗ ನೀವು ಇರ್ರಿ ಬಿಡ್ರಿ, ನಿಮ್ಮ ಇನ್ಕಮ್ ಬರ್ತಾ ಇರುತ್ತೆ. ಈ ಒಂದು ಪ್ಲಾನ್ ಕೊಡಿ ಅವ್ರಿಗೆ, ಅವಾಗ ಅವ್ರು ಏನ್ ಮಾಡ್ತಾರೆ, 100% ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ತಾರೆ. ಹಾಗಾದ್ರೆ ನಿಮ್ಮ ರೀಚ್ ಮಾಡೋದು ಯಾರು? ನಿಮ್ಮ ಕ್ಲೈಂಟ್. ಸರಿ ಕೇಳ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ಲೈಂಟ್, ಅದರ ಬಗ್ಗೆ ನೀವು ಮಾಹಿತಿ ಕೊಡಿ. ಯಾಕೆ ಇಲ್ಲ ಅಂದ್ರೆ ನಾವು ಸೀದಾ ಮಾರ್ಕೆಟಿಂಗ್ ಹೋಗ್ಬಿಡ್ತೀವಿ. ನೋಡಿ ನಿಮ್ಗೆ ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ, IOC ಅಲ್ಲಿ ಇಷ್ಟು ಕೋಟಿ ಬರುತ್ತೆ. ಅವನು ಹಿಂಗೆ ತಲೆಕಾಯಿ ಇಟ್ಕೊಂಡು ಕುಂದಿರ್ತಾನೆ, ಏನಪ್ಪ ಇದು ಬೇಸಿಕ್ ಥಿಂಗ್ಸ್, ನಾವು ಅದನ್ನ ಹೇಳೋದಿಲ್ಲ. ದಿಸ್ ಥಿಂಗ್ಸ್ ಪ್ರಾಬ್ಲಮ್ಸ್. ಹಾಗಾಕೊಂಡು ನಿಮ್ಮ ಕ್ಲೈಂಟ್ ಅವರೇ ನಿಮ್ಮನ್ನ ಇದು ಮಾಡೋದು. ತುಂಬಾ ಜನರಿಗೆ ಕೆಲವರು ಕೇಳ್ತಾರೆ, ಈಗ ನಾನು ಕೆಲವೆಲ್ಲ ಹೋದಲ್ಲಿ, ಸರ್ ಇದು ಇದು ಅಲ್ಲ ಸರ್, ಇದು ಚೈನ್ ಸಿಸ್ಟಮ್, ಅದೇನು ಹೇಳ್ತಾರಲ್ಲ MLM, ಅವೆಲ್ಲ ಸುಮಾರು ಜನ ಮಾಡಿ ಏನೋ ಕೈ ಸುಟ್ಕೊಂಡಿದ್ದಾರೆ, ಹಾಗೆ ಹೀಗೆಲ್ಲ ಹೇಳ್ತಿರ್ತಾರೆ. ಬಂದಾಗ ಕೆಲವ್ರಿಗೆ ಕ್ವಶನ್, ಅಲ್ಲಿ ಹೋದಾಗ ಹಂಗೆ ಹೇಳ್ತಿರ್ತಾರೆ, ಇದು ಎಲ್ಲ ನೀವು ಇದು ಸೋಪ್ ತಂದಿದ್ದೀರಿ, ಇದೆಲ್ಲ ತಂದಿರಲ್ಲ, ಇಂಥವೆಲ್ಲ ಭಾಳ ಬಂದಿದ್ದಾವೆ ನಮಗೆ, ಹಾಗೆ ಹೀಗೆ ಏನೇನೋ ಹೇಳ್ಬೋದು. ನೀವು ಒಂದು ಪ್ರಶ್ನೆ ಮಾಡಿ ಅವ್ರಿಗೆ, ನೀವು ಗ್ರಾಹಕರ ಅಂತ ಕೇಳಿ ಅವ್ರು. ಏನ್ ಕೇಳ್ತೀರಿ? ನೀವು ಗ್ರಾಹಕರ? ಹೌದು, ಎಲ್ಲ ಪ್ರತಿಯೊಬ್ಬರು ಗ್ರಾಹಕರೇ. ಎಲ್ಲ ಏನಾದ್ರು ನಾವು ದಿನನಿತ್ಯ ಏನಾದ್ರು ಒಂದು ಖರೀದಿ ಮಾಡ್ತಾನೆ ಇರ್ತೀವಿ. ಲ್ಯಾಪ್ಟಾಪು, ಮೊಬೈಲು, ಸಿಮ್ಮು, ಯಾವ್ದಾರ ಖರೀದಿ ಮಾಡ್ತಾ ಇರ್ತೀವಿ. ನೀವು ಗ್ರಾಹಕರ ಅಂತ ಒಂದು ಕೇಳಿ. ಹಾ, ನಾವು ಗ್ರಾಹಕರೇ. ನೀವು ಖರೀದಿ ಮಾಡ್ತಿದ್ದೀರಿ ಇಲ್ಲಿವರೆಗೂ ಎಷ್ಟೊಂದು, ಈಗ ಸೋಪು, ಪೇಸ್ಟು ಯೂಸ್ ಎಲ್ಲ ದಿನನಿತ್ಯ ಯೂಸ್ ಮಾಡ್ತಿದ್ರಲ್ಲ, ಅದರಿಂದ ನೀವು ರಿಚ್ ಆಗಿದ್ದೀರಾ? ಶ್ರೀಮಂತರಾಗಿದ್ದೀರಾ? ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಬರ್ತಾ ಇದೆಯಾ? ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಬರ್ತಾ ಇದೆಯಾ ಅಂತ ಕೇಳಿ. ಅವಾಗ ಅವನು ಏನ್ ಹೇಳ್ತಾನೆ, ಅದು ಹೆಂಗ್ ಬರುತ್ತೆ, ನಾವು ಅಲ್ಲಿ ಅಂಗಡಿ ಹೋಗ್ತೀವಿ, ದುಡ್ಡು ಕೊಡ್ತೀವಿ, ಬರ್ತೀವಿ, ಮುಗೀತಲ್ಲ, ಮತ್ತೆಂತ ವ್ಯಾಲೆಟ್ ಅಲ್ಲಿ ದುಡ್ಡು ಬರುತ್ತೆ ಕೇಳ್ತಾನೆ ಅವನಲ್ವಾ? ಡೆಫಿನೆಟ್ಲಿ. ಸೊ ಅವಾಗ ಕೇಳಿ. ಹಾಗಾದರೆ ನೋಡಿ, ನಮ್ಮಲ್ಲಿ ಹೇಗಿದೆ ಅಂದ್ರೆ, ನಾನು ಕಾಫಿ ಕುಡಿದ್ರೆ, ನೀವು ಕಾಫಿ ಕುಡಿದ್ರೆ ನಿಮ್ಗೇನು ಬರುವುದಿಲ್ಲ. ನಾನು ಕಾಫಿ ಕುಡಿದ್ರೆ ನನ್ನ ವ್ಯಾಲೆಟ್ ಅಲ್ಲಿ ದುಡ್ಡು ಹೋಗುತ್ತೆ. ಓಕೆ, ನಾನು ಸೋಪ್ ಹಚ್ಚಿದ್ರೆ, ನಾನು ಪೇಸ್ಟ್ ಯೂಸ್ ಮಾಡಿದ್ರೆ, ನಾನು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ನನ್ನ ವ್ಯಾಲೆಟ್ ಅಲ್ಲಿ ದುಡ್ಡು ಹೋಗುತ್ತೆ. ಅದೇನಾದ್ರು ಸಿಸ್ಟಮ್ ನಿಮ್ಮಲ್ಲಿ ಇದೆಯಾ ಅಂತ ಕೇಳಿ. ಇಲ್ಲ ಅಂತಾರೆ ಅವ್ನು. ಹಾಗಾದ್ರೆ ಅದನ್ನೇ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದು. ನಾನು ಚೈನು ಗೀನು ಎಲ್ಲ ಹೇಳಲಿಕ್ಕೆ ಬಂದಿಲ್ಲ, ನಿಮಗೆ ಹೇಳಲಿಕ್ಕೆ ಬಂದಿದ್ದೆ ಅದನ್ನೇ. ಈಗ ನೀವು ಇಲ್ಲಿವರೆಗೂ ಏನ್ ಮಾಡಿದ್ರಿ, ನಿಮ್ಗೆ ನೀವು ರಿಚ್ ಆಗ್ಲಿಲ್ಲ, ನೀವು ದುಡ್ಡು ಕಳ್ಕೊಂತ ಇದ್ರಿ, ಎವ್ರಿ ಡೇ ಕಳ್ಕೊಂತ ಇದ್ರಿ, ಎವ್ರಿ ಸ್ಪಾಟ್ನಲ್ಲಿ ಕಳ್ಕೊಂತ ಇದ್ರಿ. ಆ ದುಡ್ಡನ್ನ ನೀವು ಹೇಗೆ ಆರೋಗ್ಯದ ಜೊತೆಗೆ ನಿಮ್ಮ ವ್ಯಾಲೆಟಲ್ಲಿ ದುಡ್ಡು ಬರ್ಬೇಕು, ಅದನ್ನೇ ಹೇಳ್ತಾ ಇದ್ದೀನಿ ಅಂತ ನೀವು ಅವರಿಗೆ ಕನ್ವಿನ್ಸ್ ಮಾಡಿದಾಗ 100% ಕನ್ವಿನ್ಸ್ ಆಗ್ತಾರೆ. ಇಲ್ಲಾಂದ್ರೆ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ, ಸರ್ ಅವರು ಅದು ಇದು ಅಂತ. ನೀವು ಫಸ್ಟ್ ಕೇಳೋದು ಏನ್ ಗೊತ್ತುಂಟ, ನೀವು ಕನ್ಸೂಮರಾ? ಎವ್ರಿ ಡೇ ನೀವು ಖರೀದಿ ಮಾಡ್ತಾ ಇರಿ, ಎಲ್ಲ ಒಂದಲ್ಲ ಒಂದು ಖರೀದಿ ಮಾಡ್ತಾ ಇರಿ, ನೀವು ಕನ್ಸೂಮರಾ? ಎಸ್, ಡೆಫಿನೆಟ್ಲಿ. ಆ ಗ್ರಾಹಕರ? ಎಸ್, ಹೌದು ಅಂತಾರೆ. ಅವಾಗ ನೀವು ಕ್ವಶನ್ ಮಾಡಿ. ಈಗ ನೀವು ಕಾಫಿ ಕುಡಿದ್ರೆ ನಿಮ್ಮ ವ್ಯಾಲೆಟಲ್ಲಿ ದುಡ್ಡು ಬರುತ್ತೆ ಅಂತ ಕೇಳಿದಾಗ ಅವನು ಇಲ್ಲ ಅಂತಾನೆ, ನನ್ನಲ್ಲಿ ಬರುತ್ತೆ. ಅದು ನಿಮ್ಗೆ ನಮಗೆ ಫರ್ಕ್ ಇದೆ, ಇದನ್ನೇ ಹೇಳಿ. ಓಕೆ, ನೆಕ್ಸ್ಟ್ ಮುಗಿಸ್ಬಿಡೋಣ. ಆಮೇಲೆ ತುಂಬಾ ಜನ DXN ಅಲ್ಲಿ ಬರ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ, DXN ಅದು 1 ವರ್ಷ 2 ವರ್ಷ ಇರ್ತಾರೆ, ಅಥವಾ 5-6 ತಿಂಗಳು ಇದ್ಬಿಟ್ಟು ಅವ್ರು ಹೊರಗಡೆ ಹೋಗ್ಬಿಡ್ತಾರೆ. ಕ್ವಿಟ್ ಅಂತ ಹೇಳ್ತೀವಿ ನಾವು, ಪೀಪಲ್ ಕ್ವಿಟ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಅಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕ್ವಿಟ್ ಯಾಕೆ ಆಗ್ತಾರೆ ನಿಮ್ಗೆ ಗೊತ್ತಿರ್ತದೆ, ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಕ್ವಿಟ್ ಯಾಕೆ ಆಗ್ತಾರೆ ಅಂದ್ರೆ, ಅವ್ರಿಗೆ ಹಣ ಬರೋದಿಲ್ಲ ಅಷ್ಟೇ. ನೋಡಿ ಇಲ್ಲಿಂದ ಏನಾಗತ್ತೆ, ಕ್ಯಾಶ್ ಫ್ಲೋಯಿಂಗ್ ಅಂತ ಹೇಳ್ತೀವಲ್ವಾ, ಅವರಿಗೆ ಹಣ ಬರ್ತಾ ಇಲ್ಲ. ಈಗ ಏನಾಗತ್ತೆ, ಈಗ ನೀವು ಮೇಲಿನ ನೀರು ತುಂಬ್ತಾ ಇದ್ದೀರಿ, ಅಲ್ಲಿ ಹೋಲ್ ಆಗಿದೆ, ಅದು ನೀರು ಹೋಗ್ತಾನೆ ಇರ್ತದೆ, ಗೊತ್ತೇ ಆಗೋದಿಲ್ಲ ನಮಗೆ. ಅದೇ ಪ್ರಾಬ್ಲಮ್. ಹಾಗೆ ಹಾಕೊಂಡು ನೀವು ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಬೇಕು, ನಾನು ಅದನ್ನೇ ಹೇಳಿದ್ದು, ಬೇಸಿಕ್ ಥಿಂಗ್ಸ್. ಅವ್ರಿಗೆ ಯಾಕೆ ಹೋಗ್ತಾ ಇದ್ದಾರೆ ಅದನ್ನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಯಾರಿಗೆ ಅಲ್ಲಿ, ನೀವು ಎಂತ ಒಂದು ಕಂಪನಿ ಇರಲಿ, 30 ವರ್ಷ 40 ವರ್ಷದ ಕಂಪನಿ ಇರಲಿ, ದುಡ್ಡು ಬರಲಿಲ್ಲ ಅಂದ್ರೆ ಯಾರು ನಿಲ್ಲೋದಿಲ್ಲ, ಹೋಗ್ಬಿಡ್ತಾರೆ. ಓಕೆ, ಅವ್ರಿಗೆ ಸಿಸ್ಟಮ್ ಕಲ್ಸ್ಕೊಡ್ಬೇಕು. ನಾನು ಇಲ್ಲಿವರೆಗೂ ಹೇಳಿದ್ದು ಅದೇ ಸಿಸ್ಟಮ್. ಅವರಿಗೆ ಸಿಸ್ಟಮ್ ಕಲ್ಸ್ಕೊಟ್ಟಾಗ ಮಾತ್ರ ನಿಲ್ತಾರೆ. ಹಾಗಾದ್ರೆ ಇದರಲ್ಲಿ ಮೇನ್ ಬೇಸಿಕ್ ಥಿಂಗ್ಸ್ ಏನಂತಂದ್ರೆ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ನಮಗಿದೆ, ಆದ್ರೆ ಏನ್ ಬೇಕಿಲ್ಲಿ, ಕನ್ಸೂಮರ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸೂಮರ್ ಇಲ್ಲ ಅಂದ್ರೆ ಈ ಬಿಸ್ನೆಸ್ ನಡೆಯೋದಿಲ್ಲ. ಹಾಗಾದ್ರೆ ಕನ್ಸೂಮರ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸೂಮರ್ನ ನೀವೇನ್ ಮಾಡಬೇಕು, ಅವರಿಗೆ
ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಮುಂದೆ ನಾ ಹೇಳ್ತೀನಿ. ಈಗ ಫಸ್ಟ್ ನೀವು ಬದುಕಬೇಕಂದ್ರೆ ನೀವು ಕನ್ಸ್ಯೂಮರ್ನ ರೆಡಿ ಮಾಡಬೇಕು. ಕನ್ಸ್ಯೂಮರ್ ಒಂದು 20 ಕನ್ಸ್ಯೂಮರ್ ಅದನ್ನೇ ಮೊದಲೇ ಹೇಳಿದ್ದೀನಿ ನಾನು. 20 ಕನ್ಸ್ಯೂಮರ್ ರೆಡಿ ಮಾಡಿ. ಅವಾಗ ಏನಾಗತ್ತೆ, ಅವಾಗ ನಿಮಗೆ ಕನ್ಸ್ಯೂಮರ್ ರೆಡಿ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ನಮಗೆ ಸೀಡ್ ಸ್ಟಾಕ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೀಡ್ ಕನ್ಸ್ಯೂಮರ್ ರೆಡಿ ಮಾಡಿ, ಸೀಡ್ ಸ್ಟಾಕ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದು 5,000ರಿಂದ ಸ್ಟಾರ್ಟ್ ಮಾಡಿ. 5, 10, 15, 20,000ರಿಂದ ಪ್ರಾಡಕ್ಟ್ ಅನ್ನು ಸ್ಟೋರ್ ಮಾಡಿ. ಈಗ ನಾವು ನೋಡಿ ನಾವು ಎಲ್ಲ ಹಾಕಿದ್ವಿ ನೋಡಿ, ಎಲ್ಲ ಕಡೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಈಗ. ಈಗ ನಮ್ಮನ್ನ ಕರೆದಾಗ ನಾವು ಒಂದು ಸ್ಟ್ರಿಕ್ಟ್ ಆಗಿ ಇದು ಮಾಡಿಬಿಟ್ಟಿದ್ದೀನಿ. ಈಗ ನಾನು ಬರ್ಬೇಕಂದ್ರೆ ನಿಮ್ಮ ಮನೆಗೆ ಹೋಮ್ ಪ್ಲಾನ್ ಮಾಡ್ಬೇಕಂದ್ರೆ ನೀವು ಪ್ರಾಡಕ್ಟ್ ಎಲ್ಲ ಇಡಬೇಕು, ಒಂದು ರಿಬ್ಬನ್ ಕಟ್ ಮಾಡಬೇಕು ಅಂತ. ಈಗ ನಾವು ರಿಬ್ಬನ್ ಕಟ್ ಮಾಡ್ತೇವೆ, ಎಲ್ಲ ಹೋಗಿ ಅವರು ಓಪನ್ ಮಾಡ್ಬಿಡೋದು ಅವ್ರ ಮನೆಯಲ್ಲಿ, ಎಲ್ಲರಿಗೆ ಅನೌನ್ಸ್ ಮಾಡ್ಬಿಡೋದು, ಇದು ರಿಬ್ಬನ್ ಕಟ್ ಆಯ್ತು, ಈಗ ಇವ್ರ ಮನೆಯಲ್ಲಿಗೆ ನಿಮ್ಗೆ ಯಾವ ಪ್ರಾಡಕ್ಟ್ ಹೇಳಿದ್ರೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಡ್ತೀವಿ. ಹಾಗೆ ನೀವೇನ್ ಮಾಡ್ಬೇಕು, ಸೀಡ್ ಸ್ಟಾಕ್ ಪಾಯಿಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ಬಿಡ್ಬೇಕು ಸೀಡ್ ಸ್ಟಾಕ್ ಪಾಯಿಂಟ್. 5,000, 10,000, 15,000, ಅವಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗತ್ತೆ. ದಿಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಸೆಲ್ಫ್ ಯೂಸ್ ನಾವು ತಗೊಳ್ಳೇಬೇಕು. ನಮ್ಮ ಮನೆಗೆ ನಮಗೆ 1000 PV ಈಸಿ ಆಗಿಬಿಡ್ತದೆ. ಓಕೆ, ಫ್ಯಾಮಿಲಿ, ನಮ್ಮ ಮಕ್ಕಳಿಂದ ಹಿಡಿದು ತಂದೆ ತಾಯಿ ಎಲ್ಲರೂ ನಾವು ಯೂಸ್ ಮಾಡಬೇಕು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ 20 ಕನ್ಸ್ಯೂಮರ್ ಇಸ್ ವೆರಿ ಇಂಪಾರ್ಟೆಂಟ್. 20 ಕನ್ಸ್ಯೂಮರ್ಗೆ ನಾವು ಏನ್ ಮಾಡಬೇಕು, ಈ ಪ್ರಾಡಕ್ಟ್ ಅನ್ನ ನಾವು ಕೊಡಲೇಬೇಕು. ಈಗ ನೀವೆಲ್ಲ ಕೇಳಿದಿರಿ, ಅದಕ್ಕೋಸ್ಕರ ಮುಗಿಸ್ತೇನೆ ನಾನು 5 ನಿಮಿಷ. ಈಗ 20 ಕನ್ಸ್ಯೂಮರ್ನಿಗೆ ಹಾಗೆ ಹಾಕೊಂಡು ಏನೇ ಆಗುತ್ತೆ, ಇಲ್ಲಿ ನಿಮಗೆ ಹೇಳಿದ್ದಾರೆ ಈಗ 6 ಡಿಸ್ಟ್ರಿಬ್ಯೂಟರ್. ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ, 20 ಕನ್ಸ್ಯೂಮರ್ 3 ತಿಂಗಳು ಟೈಮ್ ತಗೊಳ್ಳಿ ಅಂತ. 20 ಕನ್ಸ್ಯೂಮರ್ ಮಾಡ್ಲಿಕ್ಕೆ ನೀವು 3 ತಿಂಗಳು, ಹೊಸಬರಿಗೆ ನೀವು ಕ್ಲಿಯರ್ ಆಗಿ ಹೇಳ್ಬೇಕು. ಈಗ ನೀವು ಬದುಕಬೇಕಲ್ಲ. ಅವರು ಈಗ ಒಂದು ತಿಂಗಳಿಗೆ ಏನ್ ಹೇಳಿದ್ರು, ಈಗ ಶೆಟ್ಟಿ ಸರ್ ಹೇಳಿದ್ರು 5,000 ಎವ್ರಿ ಮಂತ್, 5,000, 3,000 ಇಲ್ಲ, ಈಗ 5,000 ಮಾಡ್ಬೇಕು. ಹೇಗೆ ಮಾಡ್ತಾರ ಅವ್ರು? 5,000, 15,000 ತಿಂಗಳ 15,000 ಹಾಕೊಂತ ಹೋದ್ರೆ ಪ್ರಾಡಕ್ಟ್ ಇಷ್ಟು ಬೀಳ್ತದೆ ಮನೆಯಲ್ಲಿ. ಅವ್ರಿಗೆ ಯಾರಿಗೂ ಹೇಗೆ ಮಾಡ್ಬೇಕಂತನೂ ಗೊತ್ತಿಲ್ಲ, ಪ್ರಾಬ್ಲಮ್ ಆಗಿಬಿಡ್ತಾರೆ. ಫಸ್ಟ್ ಕನ್ಸ್ಯೂಮರ್ ಬೇಸ್ ಕಲಿಸಿದಾಗ ಅವ್ರು ಏನಾಗತ್ತೆ, ಅವರು ಒಂದು 5,000 PV ಮಾಡ್ಬೇಕಾದ್ರೆ ಅಂದ್ರೆ ಪ್ರಾಡಕ್ಟ್ ಒಂದು 20 ಕನ್ಸ್ಯೂಮರ್ನ ಹಿಡ್ಕೊಂಡಾಗ ಆ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ತಾರೆ. ಅವರಿಗೆ ರಿಟೇಲ್ ಪ್ರಾಫಿಟ್ ಒಂದು 3,500 ಸಿಗುತ್ತೆ. ಆಮೇಲೆ 1,000 ಬೋನಸ್ ಬರುತ್ತೆ. ಪರವಾಗಿಲ್ಲ, ನನ್ನ ಪ್ರಾಡಕ್ಟ್ ಅನ್ನು ನನ್ನ ಕೈಯಿಂದ ದುಡ್ಡು ಹಾಕೋದಿಲ್ಲ. ಅವಾಗ ಏನಾಗುತ್ತೆ, ಅವನಿಗೆ ಖುಷಿಯಾಗಿರ್ತಾನೆ. ಅವನಿಗೆ ಹೇಳಬೇಕು, ನೀವು ಮತ್ತೆ 3 ತಿಂಗಳಲ್ಲಿ ಏನ್ ನೀವು 20 ಕನ್ಸ್ಯೂಮರ್ ಮಾಡಿದ್ರಲ್ಲ, ಅದೇ 3 ತಿಂಗಳಲ್ಲಿ ನೀವು ತಿಂಗಳಿಗೆ 2 ಮೆಂಬರ್ಸ್ ಅನ್ನ ಮಾಡ್ತಾ ಬರ್ರಿ. ಡಿಸ್ಟ್ರಿಬ್ಯೂಟರ್ ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಯಾರಿಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು. ಈಗ ನಾನು ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ ಮಾತಾಡಿದೆ, ಅದ್ರ ಬಗ್ಗೆನೇ ಹೇಳಿ. ಏನು ಯಾರಿಗೆ ಬೇಕು ಅವ್ರನ್ನ ಎವ್ರಿ ಮಂತ್, ನಾನು ಎಕ್ಸಾಂಪಲ್ 2 ಹೇಳಿದ್ದೀನಿ, 5 ಮಾಡ್ಬೋದು, 10 ಮಾಡ್ಬೋದು ಎವ್ರಿ ಮಂತ್. ನಿಮ್ಮ ಒಂದು ಕೆಪಾಸಿಟಿ ಮೇಲೆ ಇರುತ್ತೆ. ನೀವು ಎಷ್ಟು ಹೆಚ್ಚು ಅಂದ್ರೆ ರಿಕ್ರೂಟಿಂಗ್ ಮಾಡ್ತೀರಿ, ಅಷ್ಟು ನಿಮ್ಮ ಟೀಮಲ್ಲಿ ಜನ ಬರ್ತಾರೆ, ಅಷ್ಟು ನಿಮ್ಗೆ ಏನಾಗತ್ತೆ, ಈಗ ನಿಮ್ಗೆ ಅಂದ್ರೆ ಇನ್ಕಮ್ ಮಲ್ಟಿಪಲ್ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ಈಗ ಏನ್ ಮಾಡ್ಬೇಕು, 6 ಡಿಸ್ಟ್ರಿಬ್ಯೂಟರ್ ನಿಮ್ ಕೆಳಗಡೆ ಬರ್ತಾರೆ. ಆಮೇಲೆ 3 ತಿಂಗಳು 20 ಕನ್ಸ್ಯೂಮರ್ 5,000 PV. ಈ ಒಂದು ಟಾರ್ಗೆಟ್ ಇಟ್ಕೊಂಡು ಹೋದಾಗ ಮಾತ್ರ ನಮ್ಗೆ ದೊಡ್ಡ ಒಂದು ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು 1,000 PV ಕುತ್ಕೊಂಡ್ರೆ ಅಷ್ಟೇ, 1,000 PV ಇರ್ತೀವಿ. 1,000 PV ಅಲ್ಲ, 1,000 PV ಯಾರಿಗೆ? ಕನ್ಸ್ಯೂಮರ್ಗೆ ಅಷ್ಟೇ. ಕನ್ಸ್ಯೂಮರ್ ಅವ್ರಿಗೆ ಅವರಿಗೆ ಒಂದು ಕಾರ್ಡ್ ಮಾಡಿಸ್ಕೊಡ್ತೀವಿ, ಹೆಲ್ತ್ ಕಾರ್ಡ್ ಮಾಡಿಸ್ತೀರಿ. ಅವ್ರಿಗೆ ಹೇಳ್ಬಿಡಿ 1,000 PV ಮಾಡಿ ನಿಮ್ಗೆ ಬೋನಸ್ ಬರುತ್ತೆ ಅಂತ ಹೇಳಿ ಅವ್ರಿಗೆ ಬಿಟ್ಬಿಡಿ. ಹಾಗೆ ಅವ್ರ ಬಿಸ್ನೆಸ್ ಬರೋರು ಮಾತ್ರ ಈ ಸಿಸ್ಟಮ್ ಹೇಳ್ಕೊಡಿ. 3 ತಿಂಗಳು 20 ಕನ್ಸ್ಯೂಮರ್ ಮಾಡಿ 5,000 PV. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 20,000. ಈಗೇನಾಗಿತ್ತು, 3 ತಿಂಗಳಲ್ಲಿ ನಿಮ್ದು ಏನಾಗತ್ತೆ, 20,000 PV ಬಂತಂತ ಇಟ್ಕೊಳ್ಳಿ. ಅಂದ್ರೆ PGPV 20,000. PGPV ಅಂದ್ರೆ ನೀವು ಸ್ಟಾರ್ ಆಗಿಲ್ಲ, ನಿಮ್ ಕೆಳಗಡೆ ಒಂದು 20,000 PV ಬಂದಿದೆ. ಅವಾಗ ನಿಮ್ಮ ಇನ್ಕಮ್ ರಿಟೇಲ್ ಪ್ರಾಫಿಟ್ ಬಿಟ್ಟು ಕಮ್ಮಿ ಅಂದ್ರೆ 4,000, 5,000 ನಿಮಗೆ ರಿಟೇಲ್ ಪ್ರಾಫಿಟ್ ಬರುತ್ತೆ. ಇದು ನಿಮ್ಗೆ PGPV ಇಂದ ಬೋನಸ್ ಬರುತ್ತೆ. ಪ್ಲಸ್ ನಿಮ್ಗೆ ರಿಟೇಲ್ ಪ್ರಾಫಿಟ್ ಇಂದ ಒಂದು 3,500 ಒಳ್ಳೆ ಇನ್ಕಮ್ ಮಾಡ್ಲಿಕ್ಕೆ ಆಗತ್ತೆ. ಅದೇ ರೀತಿಯಾಗಿ 6 ತಿಂಗಳು, 3 ತಿಂಗಳಾಯ್ತಲ್ಲ, 6 ತಿಂಗಳಿಗೆ ಎಷ್ಟಾಯ್ತು, 12 ಜನ ನಿಮ್ಮ ಕೆಳಗಡೆ ಜಾಯಿನ್ ಆಗಿದ್ರು. 20,000 ಒಬ್ಬರಿಂದ ಒಂದು ಲೈನ್ ಇಂದ 20,000 ಬಂತಂದ್ರೆ ನಿಮ್ಗೆ 2,40,000 PV ಆಗತ್ತೆ. ಕಮ್ಮಿ 45,000 ರಿಂದ 50,000 ಬೋನಸ್ ಗ್ಯಾರಂಟಿ. ಇದನ್ನ ನೀವು ತಿಳಿಸ್ಕೊಡಿ ಅವ್ರಿಗೆ. ಓಕೆ, ಆ ನಂತರ ನಿಮ್ಗೆ ಏನಾಯ್ತು, 12 ಇಂಟು 1 ವರ್ಷ, 12 ಇಂಟು 12, 144 ಜನ ನಿಮ್ಮ ಕೆಳಗಡೆ ಡಿಸ್ಟ್ರಿಬ್ಯೂಟರ್ ಬಂದಾರೆ. 20,000 PGPV ಅಂದ್ರೆ 20,000 PV ಮಾಡೋದು. ಅವಾಗ ನೋಡಿ, ಅವಾಗ ನಿಮ್ಗೆ ಏನಾಗತ್ತೆ, ಎಸ್ ಎಷ್ಟಾಯ್ತು PV 12 ಇಂಟು ಮಾಡಿದಾಗ
ಸುಮಾರು 30 ಲಕ್ಷ ಪಿ ವಿ ಆಯ್ತು, 36 ಲಕ್ಷ ಎಸ್ ವಿ ಆಯ್ತು. ಅಂದ್ರೆ ನಿಮ್ದು ಇನ್ಕಮ್ ಎಷ್ಟು? 3 ಲಕ್ಷ ಹೋಯ್ತು. 3 ಲ್ಯಾಕ್ಸ್ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗಿಬಿಡ್ತದೆ. ಇದು ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಮಗೆ ಅದು ಆಲ್ಮೋಸ್ಟ್ ನಮಗೆ ಪಿ ವಿ ಎಸ್ ವಿ ಅದೆಲ್ಲ ನಾವು ನೋಡ್ತಿರ್ತೀವಿ, ಅದೆಲ್ಲ ಹೇಳ್ತಿರ್ತೀವಿ. ಇದು ಸಿಂಪಲ್ ಆಗಿ ಪ್ಲಾನ್ ಕೊಡಿ ಅವ್ರಿಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಬಂದಾಗ. ಆ ನಂತರ ನೀವು ಅದು ಪಿ ವಿ ಎಸ್ ವಿ ಗಿಸ್ ವಿ ಎಲ್ಲ ಮುಂದೆ ನಾವು ಹೇಳಲಿಕ್ಕಾಗತ್ತೆ. ಇದು ಸಿಂಪಲ್ ಪ್ಲಾನ್ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಜೊತೆಗೆ ಬರ್ತಾರೋ ಇದು ಸರ್ ನಾವು ಮಾಡ್ಬೋದು ಸರ್ ಅಂತ. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಕೊಡ್ಲಿಕ್ಕಾಗತ್ತೆ. ಓಕೆ, ಟೈಮ್ ಆಗಿದೆ, ಅದರಿಂದ ನಾವು ಮುಗಿಸೋಣ. ಓಕೆ, ಗುಡ್ ಮಾರ್ನಿಂಗ್. ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ, ಈಗ ನಮ್ದು ಪ್ರಮೋಷನ್ ಈಗ ಜಾಸ್ತಿ. ಈಗ ಪ್ರಮೋಷನ್ನೇ ವೆರಿ ಇಂಪಾರ್ಟೆಂಟ್. ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲೇ ಮಾಡ್ತಾ ಇದ್ದಾರೆ ಹಿಂಗ್ ಹಾಕೊಂಡು. ನಮ್ಮ ತುಂಬಾ ಪ್ರಮೋಷನ್ ಆಗ್ಬೇಕೀಗ. ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆದವರು ಒಂದು 10-15 ಜನ ಕರ್ಕೊಂಡ್ ಬರ್ಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಕೊಂಡು ನೆಕ್ಸ್ಟ್ ಡೇ ಪ್ರೋಗ್ರಾಮ್ಗೆ ಅದೂ ಅಷ್ಟೇ, ನಾವೆಲ್ಲ ಲೀಡರ್ಸ್ ಎಲ್ಲ ಅಲ್ಲಿ ಅಟೆಂಡ್ ಆಗಿರ್ಬೇಕು ನೆಕ್ಸ್ಟ್ ಡೇ ಪ್ರೋಗ್ರಾಮ್ಸ್ಗೆ ಹೋಗಿ. ಸರ್ ಪದೇ ಪದೇ ಹೇಳ್ತಾ ಇರ್ತಾರೆ, ಯಾಕಂದ್ರೆ ಈ ಸರಿ ನಾವು ಉತ್ತರ ಕರ್ನಾಟಕ ಟಾಪ್ ಅಲ್ಲಿ ಫುಲ್ ಹೌಸ್ ಫುಲ್ ಆಗಿಬಿಟ್ಟು ಹೊರಗೆ ನಿಲ್ಬೇಕು, ಜನ ರೌಂಡ್ ಆಗಿ ಮತ್ತೆ ನಿಲ್ಬೇಕು, ಟಿಕೆಟ್ ಸಿಗಬಾರ್ದು, ಆ ಥರ ಆಗ್ಬೇಕು. ಹಾಗೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ನಿಲೇಶ್ ಅವರೇ. ಎಂತೆಂತ ಪಂಚ್ ಮಾಡಿದಿರಿ ಅಂತ ಹೇಳಿದ್ರೆ, ಜನ ಇವತ್ತು ನೀವು ಒಂದು ನನಗೆ ಖುಷಿಯಾಗಿದ್ದಂದ್ರೆ, ಆ ಡಾಕ್ಟರ್ಗೆ ಒಂದು ಮತ್ತೆ ಲಾಯರ್ಸಿಗೆ ಅಡ್ವೊಕೇಟ್ಗೆಲ್ಲ ಹೇಳಿದ್ರಲ್ಲ, ಅದು ತುಂಬಾ ಆ, ಒಳ್ಳೇದಾಗಿತ್ತು, ತುಂಬಾ ಒಳ್ಳೇದು. ಯಾಕೆಂದ್ರೆ ನಿಮ್ಗೆ ಪೇಷಂಟ್, ಇವ್ರು ನಿಮ್ ಪೇಷಂಟ್ ಅಲ್ಲ ಅಂತ, ನಿಮ್ಮ ಕ್ಲೈಂಟ್ಸ್ ನೀವು ಮಾಡ್ಬೇಕು ಅದನ್ನ ಅಂತ. ಸೊ ರಿಯಲಿ ವಂಡರ್ಫುಲ್ ಮೆಸೇಜ್. ಜನರಿಗೆ ಇದು ವೆರಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಮತ್ತೆ ನೀವು ಎಷ್ಟು ಸಿಂಪಲ್ ಆಗಿ ಹೇಳಿದಿರಿ, ಏನು ಕಾಂಪ್ಲಿಕೇಶನ್ ಇಲ್ಲ. ಸೊ ಆದ್ರಿಂದ ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಜನ ನಮ್ ಜೊತೆಗೆ ಜಾಯಿನ್ ಆಗ್ತಾರೆ. ಮಕ್ಕಳನ್ನ ಹೇಗೆ ಜಾಯಿನ್ ಮಾಡೋದು, ಸ್ಟೂಡೆಂಟ್ ಹೇಗೆ ಮಾಡೋದು, ಈವನ್ ಓಲ್ಡ್ ಏಜ್ ಅವರು ಹೇಗೆ ಮಾಡೋದು. ಸೊ ತುಂಬಾ ಚೆನ್ನಾಗಿದೆ ಪ್ರೆಸೆಂಟೇಶನ್ ನಿಲೇಶ್ ಅವರೇ, ಸೂಪರ್ ಪ್ರೆಸೆಂಟೇಶನ್, ರಿಯಲಿ ವಂಡರ್ಫುಲ್. ನಿಮ್ಗೂ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಮತ್ತೆ ಲಾಸ್ಟ್ ಬಟ್ ಲೀಸ್ಟ್ ಹೇಳಿದಿರಿ ಅಂತ ಹೇಳಿದ್ರೆ, ನಮ್ದು ಈಗ ಉತ್ತರ ಕರ್ನಾಟಕವನ್ನು ನಂಬರ್ 1 ಮಾಡೋಣ. ದಕ್ಷಿಣ ಕರ್ನಾಟಕದ ನಿಮ್ಗೆ ಸಪೋರ್ಟ್ ಗ್ಯಾರಂಟಿ ಇದೆ. 1000 ಪೀಪಲ್ ನ ಟಾರ್ಗೆಟ್ ಇಟ್ಕೊಂಡಿದ್ರಿ. ಡೆಫಿನೆಟ್ಲಿ ನಾವು ಅದನ್ನ ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಾವು ನಿಮ್ ಜೊತೆಗಿದ್ದೀವಿ. ಎನಿ ಟೈಮ್ ನೀವು ಕಾಲ್ ಮಾಡಿದ್ರೆ ನಾವಿದ್ದೀವಿ ನಿಮ್ ಜೊತೆಗೆ. ಆಲ್ ದ ಬೆಸ್ಟ್ ನಿಲೇಶ್ ಅವರೇ. ಆಗಾಗ ಬಂತು ಸ್ವಲ್ಪ ಜನರಿಗೆ ಎಚ್ಚರ ಮಾಡ್ಬೇಕಾಗ್ತದೆ, ಇದನ್ನ ನೀವು ಮಾಡಿದ್ರೆ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್. ನಾವು ಎಲ್ಲ ನಂಬರ್ 1 ಆಗಿ ಬೆಳಿಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ಅಥವಾ ನಿಮ್ಗೆ